ಅಂದಲ್ಲಿ ನಾವು ಬಂದಿದ್ದೇವೆ. ಅಪ್ಪ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ ಸ್ವಾಮಿ. ನಾವು ಗ್ರಹಿಸದಿದ್ದರೂ ನೀನು ನಮ್ಮ ಮಧ್ಯದಲ್ಲಿ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದ್ದಿ ಅಪ್ಪ. ನೀನು ನಮ್ಮ ಮಧ್ಯದಲ್ಲಿ ನಮ್ಮ ಗ್ರಹಿಕೆಯನ್ನು ಮೀರಿ ಕೆಲಸ ಮಾಡ್ತಾ ಇದ್ದಿ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನಿಸೋದಕ್ಕೆ ಹೋಗುವಾಗ ನಮ್ಮ ಸಂಗಡ ಇರು, ನಮ್ಮ ಸಂಗಡ ಮಾತಾಡು ಮತ್ತು ನೀನು ಸ್ವಾಮಿ ಮಾರ್ಗದರ್ಶಿಸು, ಮಹಿಮೆ ಹೊಂದು. ಯೇಸು ಸ್ವಾಮಿ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ತಂದೆಗೆ, ಆಮೆನ್. ನ್ಯೂಸ್ ವೀಕ್ ಅನ್ನುವಂಥ ಒಂದು ಪತ್ರಿಕೆಯವರು ಸರ್ವೆ ಮಾಡಿ ಪ್ರಾರ್ಥನೆಯ ಉತ್ತರದ ಕುರಿತು ಸರ್ವೆ ಮಾಡಿದಾಗ ಅನೇಕರು ಆಲ್ಮೋಸ್ಟ್ 87% ಜನಾಭಿಪ್ರಾಯ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನಾ ಅಂತ ಕೇಳಿದರೆ, ಹೌದ್ರಿ ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ತಾನಂತ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದರು. ಮತ್ತು ಅಲ್ಲಿ ಅವರು ನೀವು ಯಾವ ವಿಷಯಕ್ಕಾಗಿ ಪ್ರಾರ್ಥಿಸ್ತೀರಿ, ನಿಮ್ಮ ಪ್ರಾರ್ಥನೆಯ ಟಾಪಿಕ್ ಏನು, ಪ್ರಾರ್ಥನೆಯ ಕನ್ಸರ್ನ್ ಏನು ಅಂತ ಕೇಳಿದರೆ ಅಲ್ಲಿ 82% ಜನ ನಮ್ಮ ಆರೋಗ್ಯಕ್ಕಾಗಿ ಮತ್ತು ನಮ್ಮ ಕುಟುಂಬದ ಸದಸ್ಯರು, ಅದು ಮಕ್ಕಳಾಗಿರ್ಬೋದು ಅಥವಾ ಕುಟುಂಬದ ಸದಸ್ಯರ ಯಶಸ್ಸಿಗಾಗಿ, ಸಫಲತೆಗಾಗಿ ನಾವು ಪ್ರಾರ್ಥಿಸ್ತೇವೆಂಬುದಾಗಿ. ಮತ್ತು 75% ಜನ ಈ ಒಂದು ಬಲಹೀನತೆಯಲ್ಲಿ ಬಲಕ್ಕಾಗಿ, ದೇವರೇ ನನಗೆ ಈ ಒಂದು ಬಲಹೀನತೆ ಇದೆ, ನನಗೆ ಈ ಒಂದು ಬಲಹೀನತೆಯಿಂದ ಬಿಡಿಸು ಅನ್ನುವಂತಹ ಪ್ರಾರ್ಥನೆ ಅವರು ಮಾಡ್ತಾ ಇದ್ರಂತೆ. ನಾವು ಈ ಪ್ರಾರ್ಥನೆಗಳನ್ನು ಯಾವ್ಯಾವ ವಿಷಯಕ್ಕಾಗಿ ಎಂಬುದಾಗಿ ಪ್ರಾರ್ಥನೆಗಳಲ್ಲಿ ಕೇಳಿದರೆ ಆಶ್ಚರ್ಯದ ಕೆಲವು ಪ್ರಾರ್ಥನೆಯ ವಿಷಯಗಳಂದರೆ ಅವರ ವಿಶ್ವಾಸ, ಪ್ರಾರ್ಥಿಸುವವರ ವಿಶ್ವಾಸ, ಇದು ನಂಬಿಕೆ, ಇದು ಏನಂತ, ನಾವು ಗುಣಪಡಿಸಲಿಕ್ಕೆ ಆಗದಂತಹ ರೋಗಗಳಿಗಾಗಿ ನಾವು ಪ್ರಾರ್ಥಿಸಿದರೆ ದೇವರು ಉತ್ತರಿಸುತ್ತಾನ ಅಂತಂದರೆ 79% ಜನ ಹೌದು, ದೇವರಿಗೆ ಪ್ರಾರ್ಥಿಸಿದರೆ ರೋಗಗಳನ್ನು ದೇವರು ಗುಣಪಡಿಸ್ತಾನೆ ಎಂಬುದಾಗಿ. ಮತ್ತು ಉದ್ಯೋಗ ಇಲ್ಲದಾಗ ಉದ್ಯೋಗ ಕೊಡುವುದಕ್ಕೆ ಪ್ರಾರ್ಥನೆ ಮಾಡಿದರೆ ದೇವರು ಪ್ರಾರ್ಥನೆ ಉತ್ತರ ಕೊಡ್ತಾನ. 73% ಹೇಳಿದ್ರು, ಹೌದ್ರಿ ನಾವು ಕೆಲಸ ಇಲ್ಲದಾಗ ದೇವರೇ ನಮಗೆ ಕೆಲಸ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿದರೆ ದೇವರು ಅದಕ್ಕೆ ಸದುತ್ತರ ದಯಪಾಲಿಸ್ತಾನೆ ಎಂಬುದಾಗಿ. ಒಂದು ವೇಳೆ ನಾವು ಒಂಟಿಯಾಗಿ ಏಕಾಂತವಾಗಿ ಪ್ರಾರ್ಥಿಸುವಾಗ ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಅನ್ನುವಂಥ ಈ ವಿಶ್ವಾಸ ಜನರಲ್ಲಿದ್ದರೆ, ನಾವು ಕೂಡಿ ಬಂದು ಪ್ರಾರ್ಥಿಸಿದರೆ ಏನಾಗ್ಬೋದು? ನಾವೆಲ್ಲ ಕೂಡಿ ಪ್ರಾರ್ಥಿಸಿದರೆ ಏನಾಗ್ಬೋದು? ನಾವು ಕಳೆದ ವಾರಗಳಿಂದ ಇದನ್ನೇ ಅಭ್ಯಾಸ ಮಾಡ್ತಾ ಇದ್ದೇವೆ. ಒಗ್ಗಟ್ಟಿನ ಪ್ರಾರ್ಥನೆ, ಕೂಡಿ ಬಂದು ಪ್ರಾರ್ಥನೆ, ಐಕ್ಯತೆಯ ಪ್ರಾರ್ಥನೆಯ ಮಹತ್ವವೇನು, ಯಾವ ರೀತಿಯಾಗಿ ದೇವರು ಕಾರ್ಯ ಮಾಡ್ತಾನೆ. ನಾವು ಕಳೆದ ಮೊದಲನೆಯ ವಾರದಲ್ಲಿ ನಾವು ನೋಡಿದೆವು, ಐಕ್ಯತೆಯ ಪ್ರಾರ್ಥನೆಯು ಪಂಚಾಶತಮದ ಶಕ್ತಿಯನ್ನು, ಅದ್ಭುತವನ್ನು, ಆಶೀರ್ವಾದವನ್ನು ಹೊಂದುವುದಕ್ಕೆ ನಡೆಸಿತು. ಮತ್ತು ಮುಂದೆ ನಾವು ಈ 4ನೇ ಅಧ್ಯಾಯ 5ನೇ ಅಧ್ಯಾಯ ಬರುವಷ್ಟರೊಳಗಡೆ ಸಭೆಯು ಕೂಡಿ ಪ್ರಾರ್ಥಿಸಿದಾಗ ಯಾವ ರೀತಿಯಾಗಿ ಆ ಭೂಮಿ ನಡುಗುವಂಥ ರೀತಿಯಲ್ಲಿ ದೇವರು ಸದುತ್ತರ ದಯಪಾಲಿಸಿದನು ಅಂತ. ಈ ದಿವಸ ನಾವು ಅಪೊಸ್ತಲ ಕೃತ್ಯ 12ನೇ ಅಧ್ಯಾಯಕ್ಕೆ ಹೋಗೋಣ. 12ನೇ ಅಧ್ಯಾಯದಲ್ಲಿ ಏನಾಗಿದೆ ಅಂದರೆ, ಪೇತ್ರನನ್ನು ಸೆರೆಮನೆಗೆ ಹಾಕಲಾಗಿದೆ. ಯಾಕೆ? ಹೆರೋದ ಯೇಸು ಸ್ವಾಮಿಯ ಶಿಷ್ಯನಾದ ಯಾಕೋಬನನ್ನು ಕೊಲ್ಲಿಸಿದ್ದಾನೆ. ನೋಡ್ರಿ 12ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಇದು ಯಹೂದ್ಯರಿಗೆ ಮೆಚ್ಚುಗೆ ಆಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು. ಯಾವ ಕಾರಣ ಇಲ್ಲ, ಏನಿಲ್ಲ. ಅವರೇನೋ ಸೇವೆ ಮಾಡ್ತಾ ಇದ್ರು,
ಅವರೇನೋ ಏನಂತಾರೆ ಕೆಲಸ, ಆತ್ಮಿಕ ಕೆಲಸ ಏನೋ ಮಾಡ್ತಾ ಇದ್ರು, ಅದಕ್ಕೆ ಹಿಡಿದು ಹೊಡೆದು ಬಡ್ದು ಜೈಲಿಗೆ ಹಾಕಿ ಕೊಲ್ಲಿಸ್ತಾ ಇದ್ದಾರೆ ಅಂದರೆ ಓಕೆ, ಏನೋ ಕಾರಣ ಇದೆ. ಆದರೆ ಇಲ್ಲಿ ಯಹೂದ್ಯರಿಗೆ ಮೆಚ್ಚುಗೆ ಆಗ್ತದೆ. ಯಹೂದ್ಯರು ಈ ವಿಶ್ವಾಸಿಗಳನ್ನು ಹಿಂಸೆ ಪಡಿಸಿದರೆ ಖುಷಿ ಆಗ್ತಾರೆ ಅನ್ನುವಂಥ ಆ ರಾಜಕೀಯ ದುಷ್ಪ್ರೇರಣೆಯಿಂದ ಚುನಾವಣೆ ಸಮಯದಲ್ಲಿ ಆಗ್ತಿರ್ತವೆ ಇಂಥವೆಲ್ಲ. ಓಕೆ, ಸೊ ಆ ರಾಜಕೀಯ ದುಷ್ಪ್ರೇರಣೆಯಿಂದ ಪೇತ್ರನನ್ನು ಸೆರೆಮನೆಗೆ ಹಾಕಲಾಯಿತು. ಯಾಕೋಬನನ್ನು ಕೊಲ್ಲಿಸಿದಾಗ ಖುಷಿಯಾಗಿದ್ದಾರೆ ಅಂತಂದ್ರೆ ಪೇತ್ರನನ್ನು ಕೊಲ್ಲಿಸುವಾಗ ಖುಷಿ ಆಗ್ತಾರಂತ ಅವನಿಗೆ ಗೊತ್ತಿತ್ತು. ಸೊ ಆ ಖುಷಿ ಪಡಿಸುವ ಯೋಜನೆಯನ್ನು ಹಾಕಿಕೊಂಡು ಅವನನ್ನು ಕೊಲ್ಲಿಸುವುದಕ್ಕಾಗಿಯೇ ಸೆರೆಮನೆಗೆ ಹಾಕಿದ್ದಾನೆ. ಸೊ ಇವಾಗ ಅವನ ಜೊತೆಗಿದ್ದ ಸಭೆ ಏನು ಮಾಡಲಿಕ್ಕೆ ಸಾಧ್ಯ? ಮೆರವಣಿಗೆ ತೆಗೆದುಕೊಂಡು ಧಿಕ್ಕಾರ ಧಿಕ್ಕಾರ, ಹೆರೋದನಿಗೆ ಧಿಕ್ಕಾರ ಅಂತ ಹೋಗ್ಬಹುದಾ? ರಾಜನವನು, ಪ್ರಜಾಪ್ರಭುತ್ವ ಅಲ್ಲ ಅದು. ಓಕೆ, ರೋಮ್ ಸಾಮ್ರಾಜ್ಯದ ಅಡಿ ಅಧಿಕಾರ ಪಡೆದಿರುವಂಥ ಒಬ್ಬ ಅರಸನವನು. ಅವರನ್ನೆಲ್ಲ ಹಿಡಿಸಿ ಕೊಂದು ಹಾಕುವಂಥ ಏನಂತಾರೆ ಸಾಮರ್ಥ್ಯ ಹೊಂದಿರುವಂಥ ಅರಸನವನು. ಅವ್ರು ಯಾರಾದರೂ ಇನ್ಫ್ಲುಯೆನ್ಸ್ ತೆಗೆದುಕೊಂಡು ಹೋಗ್ಬಹುದಾ? ಅದೂ ಇಲ್ಲ, ಅವ್ರ ಕಡೆ ಯಾವ ಇನ್ಫ್ಲುಯೆನ್ಸ್ ಕೂಡ ಇಲ್ಲ. ಪ್ರಭಾವಶಾಲಿಗಳು ಯಾರೂ ಇಲ್ಲ. ಸಾಮಾನ್ಯ ಬೆಸ್ತರಪ್ಪ ಅವರು, ಸಾಮಾನ್ಯ ಬೆಸ್ತರು. ಅವರ ಹಿನ್ನೆಲೆ ನೋಡಿದರೆ ಭಾಳ ಹೆಸರುವಾಸಿಯಾದ ಪ್ರಸಿದ್ಧ ಅಗರ್ಭ ಶ್ರೀಮಂತರಂತ ಇಲ್ಲ, ಸಾಮಾನ್ಯ ಸಾಧಾರಣ ಜನ. ಸೊ ಆ ಪೇತ್ರನನ್ನು ಸೆರೆಮನೆಗೆ ಹಾಕಿದಂಥ ಸಮಯದಲ್ಲಿ ಸಭೆ ಏನು ಮಾಡ್ತದೆ? 5ನೇ ವಚನ ನೋಡ್ರಿ. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಅವರು ಯಾವ MLA ಕಡೆ ಹೋಗಲಿಲ್ಲ, MP ಕಡೆ ಹೋಗಲಿಲ್ಲ, ಕಾರ್ಪೊರೇಟರ್ ಕಡೆ ಹೋಗಲಿಲ್ಲ. ಅವರು ಯಾರ್ದೋ ಇನ್ಫ್ಲುಯೆನ್ಸ್ ತೆಗೆದುಕೊಂಡು ಹೋಗಿ ಅಲ್ಲಿ ಬಿಡುಗಡೆ ಹೊಂದೋಣ ಆ ಪ್ರಯತ್ನ ಮಾಡಲಿಲ್ಲ. ಅವರು ಬಹಳ ಸರಳವಾಗಿ ರಾಜರ ರಾಜನು, ಕರ್ತರ ಕರ್ತನು, ಸೃಷ್ಟಿಯ ಒಡೆಯನು, ದೇವಾದಿ ದೇವನು ಆತನಿಗೆ ಅಪೀಲ್ ಮಾಡ್ತಾರೆ. ಹಲ್ಲೆಲೂಯಾ. ತಮ್ಮ ಅತ್ಯಂತ ಬಲಹೀನ ಸಮಯದಲ್ಲಿ ಮರಣ ದಂಡನೆಯು ಮಾರನೇ ದಿವಸ ಪೇತ್ರನಿಗಾಗಿ ಕಾದಿದೆ, ಸಾಯುವಂಥದ್ದು ಖಚಿತ. ಯಾಕೋಬನನ್ನ ಕೊಂದಿದ್ದಾನೆ. ಅರೆ, ಯೇಸು ಸ್ವಾಮಿಯನ್ನೇ, ಅವರ ಗುರುವನ್ನೇ ಕೊಂದಂತ ಈ ಜನ ಈ ಪೇತ್ರನನ್ನ ಬಿಡಲಿಕ್ಕೆ ಸಾಧ್ಯನಾ? ಪೇತ್ರನನ್ನು ಕೊಲ್ಲುವ ಸಿದ್ಧತೆಯಲ್ಲಿ ಇರುವಾಗ ನಿಸ್ಸಹಾಯಕ ಸ್ಥಿತಿಯಲ್ಲಿ, ಸಂಪೂರ್ಣವಾಗಿ ನಿಸ್ಸಹಾಯಕ ಸ್ಥಿತಿಯಲ್ಲಿ, ಅವರಿಗಾಗಿ ಯಾರೂ ಇಲ್ಲ, ಅವರ ಪರವಾಗಿ ಯಾರೂ ಇಲ್ಲ, ಅವರೊಂದಿಗೆ ಯಾರೂ ಇಲ್ಲ ಅಂಥ ಸನ್ನಿವೇಶದಲ್ಲಿ ಅವರು ಪರಲೋಕದ ಕಡೆಗೆ ಎಲ್ಲರೂ ಸೇರಿ ಪರಲೋಕದ ಕಡೆಗೆ ನೋಡಿ ಪ್ರಾರ್ಥಿಸುವಂಥ ನಿರ್ಧಾರ ಮಾಡ್ತಾರೆ. ಹಲ್ಲೆಲೂಯಾ. ಅನೇಕ ಸಾರಿ ಪ್ರಿಯರೇ ಇದನ್ನು ನಾವು ಧ್ಯಾನಿಸಬೇಕು. ಅತ್ಯಂತ ಇಕ್ಕಟ್ಟಿನ ಸನ್ನಿವೇಶದಲ್ಲಿ, ಅತ್ಯಂತ ಸಂಕಷ್ಟದ ಸನ್ನಿವೇಶದಲ್ಲಿ ನಾವು ಅವ್ರ ಕಡೆ ಹೋದೆ, ಇವ್ರ ಕಡೆ ಹೋದೆ, ಅವ್ರ ಕಡೆ ಹೋದೆ, ಇವ್ರ ಕಡೆ ಹೋದೆ, ಎಕ್ಸೆಪ್ಟ್ ದೇವ್ರ ಕಡೆ ಹೋಗೋದಿಲ್ಲ ಕೆಲವರು. ಅದನ್ನು ಬೇರೆಯವ್ರಿಗೆ ಔಟ್ಸೋರ್ಸ್ ಮಾಡಿಬಿಡ್ತಾರೆ, ಬೇರೆಯವ್ರಿಗೆ ಔಟ್ಸೋರ್ಸ್ ಮಾಡ್ತಾರೆ. ಇಲ್ಲಿ ಗಮನಿಸ್ರಿ, ಈ ಒಂದು ಸಭೆಯ ವಿಶೇಷತೆ, ಅವರೆಲ್ಲ ಒಗ್ಗಟ್ಟಿನಿಂದ ಏನಂತೆ ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡಿದರು. ಸಭೆಯವರೆಲ್ಲ ಪ್ರಿಯರೇ, ಇಲ್ಲಿ ಏನಾಗ್ತದೆ? ಒಂದು ಸಭೆಯು ಅಥವಾ ವಿಶ್ವಾಸಿಗಳು ಕೂಡಿ ಬಂದು ಪ್ರಾರ್ಥಿಸುವಾಗ ಏನಾಗ್ತದೆ ಅಂತ ಯೋಚಿಸುವಾಗ ಮೊದಲನೆಯದು, ಒಗ್ಗಟ್ಟಿನ ಪ್ರಾರ್ಥನೆ ಸರಪಳಿಗಳನ್ನು ಮುರಿಯುತ್ತದೆ. ಹಲ್ಲೆಲೂಯಾ.
ಪೇತ್ರನನ್ನ ಸರಪಳಿಗಳಿಂದ ಬಂಧಿಸಿ ಹಾಕಿದ್ರು. 7ನೇ ವಚನ ನೋಡ್ರಿ, ಅಲ್ಲಿ ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಇನ್ಫ್ಯಾಕ್ಟ್ ನಾವು ಈ ಒಂದು ವಚನ ನಮಗೆ ಬಹಳ ವಿಶೇಷವಾದ ಒಂದು ಅಂಶ ತಿಳಿಸ್ತದೆ. ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು, ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕ ತಟ್ಟಿ ಎಬ್ಬಿಸಿ ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಏನದು ಕಳಚಿಬಿತ್ತು. ಅವನ ಕೈಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಸೊ ಇಲ್ಲಿ ಅವನ ಬಂಧನದ ಸ್ಥಿತಿ ನೋಡ್ರಿ, ಯಾವ ಥರ ಅವನನ್ನು ಬಂಧಿಸಿದ್ದಾರೆ ಅಂದರೆ 4ನೇ ವಚನ ಹೇಳ್ತದೆ, ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಸೊ 4 ಏನು ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಆದರೆ ಸಭೆಯು ಐಕ್ಯತೆಯಿಂದ ಒಗ್ಗಟ್ಟಿನಿಂದ ಪ್ರಾರ್ಥಿಸಿತು. ಪೇತ್ರನ ಬಿಡುಗಡೆಗೋಸ್ಕರ ಐಕ್ಯತೆಯಿಂದ ಒಗ್ಗಟ್ಟಿನಿಂದ ಕೂಡಿ ಪ್ರಾರ್ಥಿಸಿತು. ಏನಾಯಿತು ಅದಕ್ಕೆ? 7ನೇ ವಚನ ತಿಳಿಸುವ ಪ್ರಕಾರ ಆ ದೂತನು ಅಲ್ಲಿ ಬಂದು ಅವನನ್ನು ತಟ್ಟಿ ಎಬ್ಬಿಸ್ತಾನೆ. ಯಾಕಂದರೆ ಪೇತ್ರ ಏನು ಗೊತ್ತಾ, ನಾಳೆ ಅವನನ್ನು ಕೊಲ್ಲಲಾಗ್ತಾ ಇದೆ, ಇವನು ಗಾಢ ನಿದ್ರೆಯಲ್ಲಿದ್ದಾನೆ. ಯಾರಾದರೂ ನಾಳೆ ಸಾಯ್ತೀರಿ ಅಂತಂದರೆ ರಾತ್ರಿ ಎಲ್ಲ ಏನು ನಿದ್ದೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ವಿಶ್ವಾಸಿಗಳಿಗಿರುವಂಥ ವಿಶೇಷ ಆಶೀರ್ವಾದ ಇದು ರೀ. ಏನು ಗೊತ್ತಾ, ನಮ್ಮ ಭವಿಷ್ಯತ್ತು ಸುರಕ್ಷಿತವಾಗಿದೆ. ನಾವು ಬದುಕಿದರೂ ಕ್ರಿಸ್ತನಿಗಾಗಿ, ಸತ್ತರೂ ಕ್ರಿಸ್ತನಿಗಾಗಿ. ನಮ್ಮ ಸ್ಥಿತಿ ಏನಂದರೆ ಎಲ್ಲ ಸನ್ನಿವೇಶದಲ್ಲಿ ನಾವು ಆತನವರಾಗಿರ್ತೀವಿ ಅನ್ನುವಂಥ ನಿರೀಕ್ಷೆ ಇರುವಾಗ ನಾಳೆ ಸಾಯ್ತೆ ಅಂತಂದ್ರೂ ನಾವು ಚೆನ್ನಾಗಿ ನಿದ್ದೆ ಮಾಡ್ತಿರ್ತೀವಿ. ಸೊ ಪೇತ್ರನ ಸ್ಥಿತಿ ಅದು. ತಟ್ಟಿ ಎಬ್ಬಿಸ್ಬೇಕಾಗ್ತದೆ, ಅವನನ್ನು ತಟ್ಟಿ ಎಬ್ಬಿಸ್ತಾರೆ. ಇಲ್ಲಿ ಒಗ್ಗಟ್ಟಿನ ಪ್ರಾರ್ಥನೆ ಸರಪಳಿಗಳನ್ನು ಮುರಿಯುತ್ತದೆ ಅಂತ ಹೇಳುವಾಗ ಅವನ ಕೈಗಳಿಗೆ ಹಾಕಿದ್ದ ಸರಪಳಿಗಳು ಕಳಚಿ ಬಿದ್ದವು. ಇದಕ್ಕೆ ಮುಖ್ಯವಾದ ಕಾರಣ ಏನು? ಪ್ರಾರ್ಥಿಸುತ್ತಿರುವ ಸಭೆ, ಒಗ್ಗಟ್ಟಿನಿಂದ ಪ್ರಾರ್ಥಿಸುತ್ತಿರುವ ಸಭೆ. ಕೂಡಿ ಬಂದು ಸಭೆ ಪ್ರಾರ್ಥಿಸ್ತಾ ಇತ್ತು, ಅದಕ್ಕೆ ಆ ಸರಪಳಿಗಳು ಕಳಚಿ ಬಿದ್ದವು. ಪ್ರಿಯರೇ, ಇದು ಪ್ರಾರ್ಥನೆಯ ನಿಮಿತ್ತವೇ ಅಂತ ನಾವು ಸ್ಪಷ್ಟವಾಗಿ ಹೇಳುವುದಕ್ಕೆ ನಮಗೆ ಬಲವಾಗಿ ಆಧಾರ ಉಂಟು. ಯಾಕಂದರೆ ಇಲ್ಲಿ ದೇವರ ಮಧ್ಯ ಪ್ರವೇಶಿಸುವಂಥ ಕಾರ್ಯ, ಪೇತ್ರನ ಜೀವಿತವನ್ನು ಬದುಕಿಸುವುದಕ್ಕೆ, ದೇವರ ಮಧ್ಯ ಪ್ರವೇಶಿಸುವುದಕ್ಕೆ ಏಕೈಕ ಕಾರಣ ಸಭೆಯು ದೇವರನ್ನು ಆಶ್ರಯಿಸಿದ ನಿಮಿತ್ತ. ಇಲ್ಲಿ ನಾವು ನೋಡ್ತೇವೆ, ಆ ಪೇತ್ರನು ಇದ್ದ ಕೋಣೆಯಲ್ಲಿ ಬೆಳಕು ಬಂತು. ಪೇತ್ರನನ್ನು ತಟ್ಟಿ ಎಬ್ಬಿಸುವಂಥ ಕಾರ್ಯ, ತಟ್ಟನೆ ಏಳು ಅಂತ ಆ ದೂತನು ಹೇಳ್ತಾನೆ. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಆ ದೂತನು ಅವನಿಗೆ ನಡು ಕಟ್ಟಿಕೊಂಡು ನಿನ್ನ ಕೆರಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಫುಲ್ ಅವನು ಆರಾಮ್ಸೆ ನಿದ್ದೆ ಮಾಡೋದಕ್ಕೆ ಏನೇನು ರೆಡಿ ಮಾಡ್ಕೊಂಡು ನಿದ್ದೆ ಮಾಡಕತ್ಬಿಟ್ಟನು ಅವನು. ಓಕೆ ಪ್ರಿಯರೇ, ಸರಪಳಿಗಳು ಕಳಚಿ ಬಿದ್ದವು. ಸಭೆ ಪ್ರಾರ್ಥಿಸ್ತಾ ಇತ್ತು. ಆ ದೂತ ಹಿಡಿದು ಹಿಂಗೆ ಜಗ್ಗಿ ಮುರಿದ್ನೆ ಅಂತ ಇಲ್ಲ, ಅದು ವಾಕ್ಯ ಹೇಳ್ತದೆ ಏನಂತ, ಸರಪಳಿಗಳು ಕಳಚಿ ಬಿದ್ದವು. ಕಾರಣ ಏನು? ಪ್ರಾರ್ಥಿಸುತ್ತಿರುವ ಸಭೆ. ಅವರ ನಾಯಕನಿಲ್ಲ. ಯಾರು ನಾಯಕನೇ ಇಲ್ಲ. ಮುಖ್ಯ ನಾಯಕನನ್ನೇ ಜೈಲಿಗೆ ಹಾಕಿಬಿಟ್ಟಿದ್ದಾರೆ ಕೊಲ್ಲಿಸುವುದಕ್ಕೋಸ್ಕರ. ಸೊ ಸಭೆ ಏನು ಮಾಡ್ತದಂಥ ಸಮಯದಲ್ಲಿ? ನೀ ಲೀಡರ್ ಆಗು, ನಾ ಲೀಡರ್ ಆಗು, ನೀ ಲೀಡರ್ ಆಗು. ಅವ್ರ ಲೀಡರ್, ಆ ಲೀಡರ್ಗೂ ಜಾಗ ಇಲ್ಲ. ದೇವರ ಕಾರ್ಯ ಮಾಡುವಾಗ, ಒಗ್ಗಟ್ಟಿರುವಾಗ ಯಾರಿಗೆ ಹೆಸರು ಬರ್ತದೆ, ಯಾರು ನಾಯಕರದ ತಲೆ ಕೆಡಿಸ್ಕೊಳ್ಳುವುದಿಲ್ಲ. ವಿಶೇಷತೆ ಏನು ಗೊತ್ತಾ? ದೇವರು ಅಂಥ ಸ್ಥಳದಲ್ಲಿದ್ದ ತನ್ನ ಬಲವಾದ ಕಾರ್ಯ ಮಾಡ್ತಾನೆ. ಪ್ರಿಯ, ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವಾಗ ಅನೇಕ ಸಾರಿ ದೇವರು
ದೂತರನ್ನು ಕಳಿಸಿದ್ದಾನೆ. ಇನ್ಫ್ಯಾಕ್ಟ್ ನೀವು 10ನೇ ಅಧ್ಯಾಯಕ್ಕೆ ಹೋದರೆ ರೋಮದ ಶತಾಧಿಪತಿ ಅವನು ಪ್ರಾರ್ಥನೆ ಕೂತ್ಕೊಂಡಿದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ. ಪ್ರಾರ್ಥಿಸುವಾಗ ಏನಾಗ್ತದೆ ಗೊತ್ತಾ? 10ನೇ ಅಧ್ಯಾಯ 4ನೇ ವಚನ ನೋಡ್ರಿ. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಸೊ ಅಲ್ಲಿ ಆ ದೇವ ದೂತನು ಆ ಶತಾಧಿಪತಿಗೆ ಬಂದು ಕಾಣಿಸಿಕೊಂಡು ಅವನಿಗೆ ಹೇಳ್ತಾನೆ, ನೀನು ಪೇತ್ರನನ್ನ ಈ ಸ್ಥಳಕ್ಕೆ ನಿನ್ನ ಮನೆಗೆ ಕರೆಸಿಕೋ. ದೇವ ದೂತನು ಸಂದೇಶವಾಹಕನಾಗಿ ಪೇತ್ರನ ಕುರಿತು ಸುದ್ದಿ ತಿಳಿಸುವುದಕ್ಕಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ ದೇವದೂತನು. 12ನೇ ಅಧ್ಯಾಯ ನೋಡಿದ್ರೆ ದೇವದೂತನು ಏನು ಮಾಡ್ತಾ ಇದ್ದಾನೆ? ಇಲ್ಲಿ ಬಂದು ಜೈಲು ಒಳಗಡೆ ಬಂದು ಸರಪಳಿಗಳನ್ನು ಮುರಿದು ಅವನನ್ನು ಬಿಡಿಸುವ ಕಾರ್ಯ ಮಾಡ್ತಾ ಇದ್ದಾನೆ. 8ನೇ ವಚನದಲ್ಲಿ ನೋಡುವಂತೆ ಭಾಳ ಹೆಂಗೆ ನೋಡ್ರಿ, ಆ ದೂತನು ಅವನಿಗೆ ನಡುಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ದೂತನು ಎಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. 27ನೇ ಅಧ್ಯಾಯಕ್ಕೆ ಹೋದ್ರೆ, ಅಪೊಸ್ತಲರ ಕೃತ್ಯ 27ನೇ ಅಧ್ಯಾಯ 23ನೇ ವಚನಕ್ಕೆ ಹೋದರೆ, ಪೌಲನು ಇದ್ದಂಥ ಹಡಗು ಅದು ಮುಳುಗುವ ಸ್ಥಿತಿ ಬಂದಿದೆ. ಮುಳುಗುವಂಥ ಸ್ಥಿತಿಯಲ್ಲಿ ಅಲ್ಲಿ ದೂತನು ಬರ್ತಾನೆ. ನೋಡ್ರಿ, ವಚನ ಹೇಳ್ತದೆ 23, ನಾನು ಯಾರವನಾಗಿದ್ದೇನೋ, ಯಾರನ್ನ ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಣ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು. ಸೊ ದೇವದೂತನು ಬಂದು ಅಲ್ಲಿ ಪೌಲನಿಗೆ ಹೇಳ್ತಾ ಇದ್ದಾನೆ, ಈ ಹಡಗು ಮುಳುಗುತ್ತದೆ, ಆದರೆ ಈ ಹಡಗಿನಲ್ಲಿರುವಂಥ ಯಾರೂ ಕೂಡ ಸಾಯೋದಿಲ್ಲ. ದೇವದೂತನು ಮುಂದಾಗಿ ಈ ಸುದ್ದಿಯನ್ನು ಅಲ್ಲಿ ಪೌಲನಿಗೆ ತಿಳಿಸುವಂಥದ್ದನ್ನು ನೋಡ್ತೇವೆ. ದೇವರ ಮಕ್ಕಳ ಸೇವೆಗೋಸ್ಕರ ದೇವರು ಆ ದೂತರನ್ನು ಇಟ್ಟಿದ್ದಾನೆ. ಅಪೊಸ್ತಲರ ಕೃತ್ಯದಲ್ಲಿ ಕೆಲಸದಲ್ಲಿ ನಿರತರಾಗಿರುವ ದೂತರು, ಕ್ಷಣವತ್ತು ಯೋಚನೆ ಮಾಡ್ರಿ, ದೇವದೂತರಂತ ಹೇಳುವಾಗ ದೇವರ ಮಕ್ಕಳ ಸೇವೆಗೋಸ್ಕರ ದೇವರು ಆ ದೂತರನ್ನು ಇಟ್ಟಿದ್ದಾನೆ. ಇಬ್ರಿಯ 1:14 ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಇವರೆಲ್ಲರೂ, ಇದು ದೇವದೂತರ ಕುರಿತು, ಓಕೆ, ಇವರೆಲ್ಲರೂ ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳೆಲ್ಲವೋ. ಇವರೆಲ್ಲರೂ 13ನೇ ವಚನ, ಒಂದು ವೇಳೆ ಇದೇ ಅಧ್ಯಾಯದ 13ನೇ ವಚನ, ಆದರೆ ದೇವದೂತರಲ್ಲಿ, ಗಮನಿಸ್ರಿ, ವಚನ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಆದರೆ ದೇವದೂತರಲ್ಲಿ ಯಾವ ವಿಷಯದಲ್ಲಾದರೂ ನಾನು ನಿನ್ನ ವಿರೋಧಿಗಳನ್ನ ನಿನ್ನ ಪಾದಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂಬುದಾಗಿ ಎಂದಾದರೂ ಹೇಳಿದಾನೋ, ಇವರೆಲ್ಲರೂ ಯಾರು? ಈ ದೇವದೂತರೆಲ್ಲರೂ ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದಬೇಕಾಗಿ. ಸೊ ಇಲ್ಲಿ ಯಾರ್ಯಾರು ನಾವು ಯೇಸು ಸ್ವಾಮಿಯನ್ನ ನಮ್ಮ ಸ್ವಂತ ರಕ್ಷಕನು, ಒಡೆಯನು, ದೇವರು ಅಂತ ಅಂಗೀಕರಿಸಿ ಆತನಿಗೋಸ್ಕರ ನಾವು ಜೀವಿಸ್ತಾ ಇದ್ದೇವೋ, ನಮ್ಮ ಸೇವೆಗೋಸ್ಕರ ದೇವರು ಯಾರನ್ನ ನೇಮಿಸಿದ್ದಾನಂತೆ? ಹಲೋ, ಯಾವುದಕ್ಕೋಸ್ಕರ? ಸೇವೆಗೋಸ್ಕರ. ನೀವು ನಿಮಗೆ ಒಬ್ಬ ಸೇವಕನ ನೆಟ್ಕೊಳ್ಳುವಂಥ ತಾಕತ್ತು, ಕೆಪಾಸಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಓಕೆ. ನಾವೆಲ್ಲ ಎಷ್ಟು ಸಂಬಳ ಅದು ಇದಂತೆಲ್ಲ ವಿಚಾರ ಮಾಡ್ತಿರ್ತೇವೆ. ಆದರೆ ದಯವಿಟ್ಟು ಗಮನಿಸ್ರಿ, ಯೇಸು ಸ್ವಾಮಿಯನ್ನು ನಂಬಿ ಆತನಿಗೋಸ್ಕರ ನೀವು ಜೀವಿಸುವ ನಿರ್ಧಾರ ಮಾಡಿರುವಾಗ ನಿಮಗೋಸ್ಕರ ದೇವರೇ, ಹಲ್ಲೆಲೂಯಾ, ನಿಮಗೋಸ್ಕರ ದೇವರೇ
ಯಾರನ್ನ ನೇಮಿಸಿದ್ದಾನಂತೆ? ದೇವದೂತರನ್ನು ನೇಮಿಸಿದ್ದಾನೆ. ನಿಮಗಾಗಿ ಬಾಡಿಗಾರ್ಡ್ಸ್ ಇದ್ದಾರೆ. ಹಲ್ಲೆಲೂಯಾ. ಅವರು ಈಗ ಆರಾಧನೆ ನಡೀತಾ ಇದ್ದಾಗ ಸಂತೋಷ ಪಡ್ತಾ ಇದ್ದಾರೆ ಇಲ್ಲಿ ಕೂತ್ಕೊಂಡು. ಓಕೆ, ನಿಮ್ಮ ಸೇವೆಗಾಗಿ ದೇವರು ನೇಮಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮ ಸೇವೆಗಾಗಿ ದೇವರು ದೇವದೂತರನ್ನ ನೇಮಿಸಿದ್ದಾನೆ. ಇದು ನಾವು ಯೋಚಿಸಬೇಕು, ಗಮನಿಸಬೇಕು. ಸೊ ಅಪೊಸ್ತಲರ ಕೃತ್ಯದಲ್ಲಿ ದೇವರು ದೂತರನ್ನ ಕಳುಹಿಸಿ ಕೆಲಸ ಮಾಡಿರುವಂಥದ್ದು ಅಷ್ಟೇ ಅಲ್ಲ, ಕೆಲವೊಂದು ಸಾರಿ ಆತನು ಭೂಕಂಪವನ್ನು ಉಪಯೋಗಿಸಿದ್ದಾನೆ. ಓಕೆ, ನಾವು ಪೌಲ ಸೀಲರು ಸೆರೆಮನೆಯಲ್ಲಿದ್ದಾಗ ಆ ಭೂಕಂಪವಾಯಿತು, ಅದರ ಮುಖಾಂತರ ಬಿಡುಗಡೆಗೊಳಿಸುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ನಾವು ಗಮನಿಸ್ತಾ ಇರುವಂತಹ ಈ ಅಧ್ಯಾಯ, ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯದಲ್ಲಿ ಸಭೆ ಪ್ರಾರ್ಥಿಸಿತು. ಓಕೆ, ಸಭೆ ಪ್ರಾರ್ಥಿಸಿತು. ಸಭೆ ಪ್ರಾರ್ಥಿಸುವಾಗ ದೂತರು ಸಕ್ರಿಯವಾದರು, ಆಕ್ಟಿವ್ ಆದರು. ನಮಗಾಗಿರುವಂತಹ ಆ ದೂತರು ಏನು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಅವ್ರಿಗೂ ನಾವು ವಿಶ್ರಾಂತಿ ಕೊಟ್ಟು ಬಿಟ್ಟಿದ್ದೇವೆ, ನಾವು ವಿಶ್ರಾಂತಿ ಪಡಿತಾ ಇದ್ದೇವೆ. ಓಕೆ, ಅವ್ರಿಗೂ ಕೆಲಸ ಇಲ್ಲ, ನಮಗೂ ಕೆಲಸ ಇಲ್ಲ. ದೊಡ್ಡ ದೊಡ್ಡ ಕಾರ್ಯ, ಆತನನ್ನು ಹುಡುಕುವವರ ಬಳಿ ಹೋಗಿ ಅವರನ್ನ ನಿಮ್ಮ ಕಡೆಗೆ ನಡೆಸುವುದಕ್ಕೆ ಸಿದ್ಧವಾಗಿರುವ ದೂತರಿದ್ದಾರೆ. ಬಂಧನಗಳನ್ನು ಮುರಿಯುವುದಕ್ಕೋಸ್ಕರ ಸಿದ್ಧವಾಗಿರುವ ದೂತರಿದ್ದಾರೆ. ಪ್ರಿಯರೇ, ಕಾಯುವುದಕ್ಕೋಸ್ಕರ, ಮುಳುಗದಂತೆ ಕಾಯುವುದಕ್ಕೋಸ್ಕರ ದೇವರು ತನ್ನ ದೂತರನ್ನು ಇಟ್ಟಿದ್ದಾನೆ. ಆದರೆ ನಾವೆಲ್ಲಿದ್ದೇವೆ ಸ್ವಾಮಿ? ಆ ದೂತರ ಸಹಾಯ ಅಥವಾ ಆ ದೂತರನ್ನು ಕಳುಹಿಸುವಂಥ ಆ ಒಂದು ದೇವರನ್ನು ನಾವು ಆಶ್ರಯಿಸ್ತಾ ಇದ್ದೇವೋ ಯೋಚಿಸಬೇಕು. ಸಭೆ ಪ್ರಾರ್ಥಿಸಿತು, ಆದಿ ಸಭೆ ಪ್ರಾರ್ಥಿಸಿತು. ಸೆರೆಮನೆಯಲ್ಲಿ ಪೇತ್ರನಿದ್ದಾನೆ. ಅವರು ಪೇತ್ರನ ಬಿಡುಗಡೆಗೋಸ್ಕರ ಅವರು ಪ್ರಾರ್ಥಿಸಿದರೆ ಆ ಸರಪಳಿಗಳು ಕಳಚಿ ಬಿದ್ದವು. ಹಲ್ಲೆಲೂಯಾ. ಸರಪಳಿಗಳು ಕಳಚಿ ಬಿದ್ದವು. ಸೊ ದೇವರು ಸರಪಳಿಗಳಲ್ಲಿ ಇರುವವರನ್ನು ಈಗಲೂ ಸಹ ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಬಿಡಿಸಲು ಶಕ್ತನಾಗಿದ್ದಾನೆ. ಇಂದು ಅನೇಕ ವಿಶ್ವಾಸಿಗಳು ಯೇಸು ಸ್ವಾಮಿಗೋಸ್ಕರ ಸೆರೆಮನೆಯಲ್ಲಿದ್ದಾರೆ. ಸುವಾರ್ತೆ ಸಾರಿದ್ದಕ್ಕಾಗಿ ಅನೇಕರು ಸೆರೆಮನೆಯಲ್ಲಿದ್ದಾರೆ. ಆದರೆ ನಮ್ಮ ಒಂದು ಸೇವೆ ಏನಾಗಿದೆ ಗೊತ್ತಾ? ಆ ಇನ್ಫಾರ್ಮೇಷನ್ ಇವಾಗ ಬರ್ತದೆ. ಎಲ್ಲಿ? ವಾಟ್ಸಪ್ನಲ್ಲಿ ಬರ್ತದಲ್ಲ, ಅನೇಕರಿಗೆ ಹೀಗೆ ಸುದ್ದಿ ಬರ್ತದೆ. ಇಂತಿಂಥವ್ರಿಗೆ, ಇಂತಿಂಥ ಸಭೆಗೆ ಈ ರೀತಿಯಾಗಿ ಆಯಿತು, ಅಥವಾ ಇಂಥವ್ರನ್ನ ಸೆರೆಮನೆಗೆ ಹಾಕಿದ್ದಾರೆ, ಇಂಥವ್ರನ್ನ ಇಂಥ ಸ್ಥಿತಿ ಆಗಿದೆ. ನಾವು ಸುದ್ದಿ ಕೇಳ್ತೇವೆ. ನೆಕ್ಸ್ಟ್ ಏನು ಮಾಡ್ತೇವೆ? ನಾವೇನು ಮಾಡ್ತೇವೆ ಗೊತ್ತಾ? ಫಾರ್ವರ್ಡ್ ಮಾಡ್ತೇವೆ. ರೈಟ್? ಚರ್ಚ್ ಗ್ರೂಪಿಗೆ, ವಿಶ್ವಾಸಿಗಳ ಇತರ ಗುಂಪಿಗೆ ಹಿಂಗಾತಂತೆ ಫಾರ್ವರ್ಡ್ ಮಾಡೋದು. ಮಿನಿಸ್ಟ್ರಿ ಆಫ್ ಫಾರ್ವರ್ಡಿಂಗ್. ಓಕೆ, ಫಾರ್ವರ್ಡಿಂಗ್ ನಾವು ಮುಂದೆ ಸಾಗಿಸುವ ಅಥವಾ ಫಾರ್ವರ್ಡ್ ಮಾಡುವ ಮಹಾಸೇವೆ. ಆದಿ ಸಭೆ ಯಾರಿಗೆ ಫಾರ್ವರ್ಡ್ ಮಾಡ್ತು? ಪರಲೋಕಕ್ಕೆ ಫಾರ್ವರ್ಡ್ ಮಾಡ್ತು. ಹಲ್ಲೆಲೂಯಾ. ನಾವು ಪರಲೋಕಕ್ಕೆ ಫಾರ್ವರ್ಡ್ ಮಾಡದೆ ಇವ್ರಿಗೆ ಫಾರ್ವರ್ಡ್ ಮಾಡ್ತಾ ಬದುಕಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ? ಅವ್ರು ಮತ್ತೊಬ್ಬರಿಗೆ ಫಾರ್ವರ್ಡ್ ಮಾಡ್ತಾರೆ, ಫಾರ್ವರ್ಡ್ ಹಾಕ್ಕೊಂತ ಹೋಗ್ತದೆ, ಅಲ್ಲಿ ಫಾರ್ವರ್ಡ್ ಆಗೋದಿಲ್ಲ ಅಷ್ಟೇ. ಪರಲೋಕದ ದೇವರು ಯಾವಾತನು ಆ ಸರಪಳಿಗಳನ್ನು ಕಳಚಿ ಬೀಳುವುದಕ್ಕೆ ಕಾರ್ಯ ಮಾಡಲು ಶಕ್ತನಾದ ಆ ದೇವರಿಗೆ ನಾವು ಮುಟ್ಟಿಸದೆ ನಾವು ಬರೀ ಫಾರ್ವರ್ಡ್ ಮಾಡ್ತಾ ಕೂತ್ಕೊಂಡ್ರೆ ಆಗುವಂಥದ್ದೇನು ಗತಿ ಏನು? ಇಂದು ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಏನು ಗೊತ್ತಾ? ವಿಶ್ವಾಸಿಗಳಾದವರು ನಂಬಿಕೆಯ ನಿಮಿತ್ತ, ಸ್ವಾರ್ಥ ನಿಮಿತ್ತ ಸೆರೆಮನೆಯಲ್ಲಿ ಹಾಕಲ್ಪಡುವಾಗ, ಸಮಸ್ಯೆಗಳಲ್ಲಿ ಬೀಳುವಾಗ ಸಭೆ ಪ್ರಾರ್ಥಿಸಬೇಕು. ಸಭೆ ಕೂಡಿ ಬಂದು ಪ್ರಾರ್ಥಿಸಬೇಕು. ಇದು ಟಾಪ್ ಸೀಕ್ರೆಟ್ ಅಲ್ಲ. ಸಭೆ ಐಕ್ಯತೆಯಿಂದ ಕೂಡಿ ಬಂದು ಪ್ರಾರ್ಥಿಸಬೇಕು. ಪ್ರಾರ್ಥಿಸುವಾಗ ಸರಪಳಿಗಳು ಕಳಚಿ ಬೀಳುವಂತೆ ದೇವರು ಕಾರ್ಯ ಮಾಡ್ತಾನೆ. ಅಷ್ಟೇ ಅಲ್ಲ, ಹಿಂಸೆಯ ನಿಮಿತ್ತ
ಸತ್ತು ಹೋದರೆ ಗತಿ ಏನು? ಸಾಯ್ಲಿಕ್ಕೆ ಸಾಧ್ಯವಾ? ನೈಜೀರಿಯಾದಲ್ಲಿ, ಬುರ್ಕಿನೋ ಫಾಸೋ ಅನ್ನುವಂಥದ್ರಲ್ಲಿ, ಸುಡಾನ್ದಲ್ಲಿ ಪ್ರತಿದಿನ, ಇವಾಗ ಕಳೆದ 2 ವಾರಗಳಿಂದ ಚೀನಾದಲ್ಲಿ, ಅಷ್ಟು ಮಾತ್ರವಲ್ಲ ರಷ್ಯಾದಲ್ಲಿ ವಿಶ್ವಾಸಿಗಳ ಗುಂಪುಗಳನ್ನು, ಸಭಾಪಾಲಕರುಗಳನ್ನು ಹಿಡಿದು ಹತ್ಯೆ ಮಾಡುವ, ಕೊಲೆ ಮಾಡುವ, ಸರ್ಕಾರಿ ಅನುಮತಿಯೊಂದಿಗೆ ವಿಶ್ವಾಸಿಗಳನ್ನು ನಾಶ ಮಾಡುತ್ತಿರುವಂಥ ಕಾರ್ಯ ಆಗ್ತಾ ಇದೆ. ಸೊ ಸಭೆ ಏನಂತ ಪ್ರಾರ್ಥಿಸಬೇಕು ಅಂಥ ಸಮಯದಲ್ಲಿ? ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಸಭೆಯು ಯಾವ ವಿಷಯಕ್ಕಾಗಿ ಪ್ರಾರ್ಥಿಸಬೇಕಂತ ದೇವರ ವಾಕ್ಯ ತಿಳಿಸ್ತದೆ. ಹಿಂಸೆಯಲ್ಲಿ ಸತ್ತರೂ ಸಹ ದೇವರೇ ಅವರಿಗೆ ಸಹಿಸಿಕೊಳ್ಳುವ ಧೈರ್ಯ ಕೊಡು ಸ್ವಾಮಿ. ಇಲ್ಲಿ ನೋಡ್ರಿ, ಇಲ್ಲಿ ವಚನ, ಲಾಸ್ಟ್ ಸೆಂಟೆನ್ಸ್, ಲಾಸ್ಟ್ ಬಟ್ 1 ಸೆಂಟೆನ್ಸ್, ಓಕೆ. ಇಲ್ಲಿ ಸಭೆಯ ಕುರಿತು ಮಾತನಾಡ್ತಾ ಇದ್ದಾಗ, ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ, ಇಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮನ್ನು ಕೆಲವರನ್ನ ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಮುಂದಾಗಿ ದೇವರು ತಿಳಿಸ್ತಾ ಇದ್ದಾನೆ. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು, ನೀನು ಸಾಯಬೇಕಾದರು, ಸುವಾರ್ತೆಯ ನಿಮಿತ್ತ ಸಾಯುವ ಸ್ಥಿತಿ ಬಂದರು, ಸುವಾರ್ತೆಯ ನಿಮಿತ್ತ ಸಾಯುವ ಸ್ಥಿತಿ ಬಂದರು. ಕ್ಷಣವತ್ತು ಯೋಚನೆ ಮಾಡ್ರಿ, ಯಾವ್ಯಾವೋ ಹುಚ್ಚು ವಿಷಯಗಳಿಗಾಗಿ ಜನ ಏನಂತಾರೆ, ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಹುಡುಗಿ ಕೈ ಕೊಟ್ಲಂತೆ, ಹೋಗಿ ಇವ್ರ ಲಗಾಟಿ ಹೊಡೆದು ಬಿದ್ದು ಸಾಯ್ತಾರೆ. ಕೇಳಿದಿರ ಇವೆಲ್ಲ ನ್ಯೂಸ್? ಏನು ಮಹಾ ಸಾಧನೆಯಪ್ಪ, ಜಗತ್ತಿನೊಳಗೆ ಯಾವ ಬೇರೆ ಹುಡುಗಿಯರೇ ಇಲ್ಲ ಅನ್ನೋಂಥ ಥರ. ಎಕ್ಸಾಮ್ನಲ್ಲಿ ಫೇಲ್ ಆದ್ರಂತೆ ಲಗಾಟಿ ಹೊಡಿತಾರೆ. ಏನು ಬೇರೆ ಎಕ್ಸಾಮ್ ಇಲ್ಲ, ಮತ್ತೊಂದು ಅವಕಾಶ ಇಲ್ಲ? ತಾತ್ಕಾಲಿಕ ಸಮಸ್ಯೆಗಾಗಿ ನಿರಂತರವಾದ ಪರಿಹಾರ ಮೂರ್ಖತನದ ವಿಚಾರ. ಟೆಂಪರರಿ ಪ್ರಾಬ್ಲಮ್, ಪರ್ಮನೆಂಟ್ ಸೊಲ್ಯೂಷನ್, ಅದೆಂತ ಹುಚ್ಚತನ. ಜಗತ್ತಿನಲ್ಲಿ ಈ ಥರ ಕ್ಷುಲಕ ವಿಷಯಗಳಿಗಾಗಿ, ಕೆಲವೊಂದು ಮೂರ್ಖ ಅರ್ಥವಿಲ್ಲದಂಥ ಸಂಗತಿಗಳಿಗಾಗಿ ತಮ್ಮ ಪ್ರಾಣವನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಯೇಸು ಸ್ವಾಮಿಗೋಸ್ಕರ, ಗಮನಿಸ್ರಿ, ಯೇಸು ಸ್ವಾಮಿಗೋಸ್ಕರ. ಯಾಕೆ? ಬದುಕಿದರು ಕ್ರಿಸ್ತನಿಗಾಗಿ, ಸತ್ತರು ಕ್ರಿಸ್ತನಿಗಾಗಿ. ಅನೇಕರು ಸಾಯೋದಕ್ಕೆ ಯಾಕೆ ಹೆದರ್ತಾರೆ ಅಂತಂದ್ರೆ, ಅದಕ್ಕೆ ಬದುಕ್ತಾ ಇದ್ದೇವೆ ಗೊತ್ತಿಲ್ಲ. ಇದಕ್ಕೆ ಬದುಕ್ತಾ ಇದ್ದೇವೆ ಗೊತ್ತಿಲ್ಲ. ಸೊ ಸಾಯೋದಕ್ಕೆ ಭಯಂಕರ ಹೆದರಿಕೆ ಬರ್ತಾ ಇದೆ. ನಾನು ಯೇಸು ಸ್ವಾಮಿಗಾಗಿ ಬದುಕ್ತಾ ಇದ್ದೇನಂತಂದ್ರೆ ನನಗೆ ಸಾಯೋದಕ್ಕೆ ಹೆದರಿಕೆನೇ ಇಲ್ಲ. ಯಾಕೆ ಗೊತ್ತಾ? ಸತ್ತ ಏನಂತಾರೆ, ಮರಣವನ್ನ ಗೆದ್ದು ಬಂದಂಥ ಯೇಸು ಸ್ವಾಮಿ. ಹಲ್ಲೆಲೂಯಾ! ಮರಣವನ್ನ ಗೆದ್ದು ಬಂದಂತೆ ಯೇಸು ಸ್ವಾಮಿ. ಸೊ ಆತನಿಗೋಸ್ಕರ ಜೀವಿಸ್ತಾ ಇರುವಾಗ ಮರಣಕ್ಕಾಗಿ ನಾನು ಯಾಕೆ ಹೆದರಬೇಕು? ಅದಕ್ಕೆ ಪೇತ್ರ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದ, ರೈಟ್? ಚೆನ್ನಾಗಿ ನಿದ್ದೆ ಮಾಡ್ತಾ. ಸೊ ವಿಶ್ವಾಸಿಗಳ ಗುಣ ಏನು ಇಲ್ಲಿ? ಸಾಯಬೇಕಾದರೂ ಸ್ವಾಮಿ ನಿನಗೋಸ್ಕರ ಸಾಯ್ತೇನೆ, ಆದರೆ ನಂಬಿಗಸ್ತ, ಲಾಸ್ಟ್ ಮಿನಿಟ್, ಕೊನೆಯ ಕ್ಷಣದವರೆಗೂ ನಾನು ನಿನಗೆ ನಂಬಿಗಸ್ತನಾಗಿರಬೇಕು, ನಿನಗೆ ನಂಬಿಗಸ್ತನಾಗಿರಬೇಕು. ಕೆಲವರು ನೋಡ್ತಿರ್ತೇವಲ್ಲ, ಕೇಳ್ತೇವೆ, ಸಾಯ್ಬೇಕಾದ್ರೆ ಅವ್ರು ನೀರು ಹಾಕ್ಬೇಕು, ಇವ್ರು ನೀರು ಹಾಕಬೇಕು. ಏನೋ ವಿಚಿತ್ರವಾದ ಕಥೆಗಳು. ಏನು ಅವ್ರ ನೀರು ಏನಾದರೂ ಇವ್ರಿಗೆ ಜೀವ ಕೊಡ್ತದ ಗೊತ್ತಿಲ್ಲ, ಬಟ್ ಅವ್ರು ನೀರು ಹಾಕ್ಬೇಕು, ಇವ್ರು ನೀರು ಹಾಕ್ಬೇಕು. ಯಾಕಂದ್ರೆ ಮೋಸ್ಟ್ಲಿ ಅವ್ರು ನೀರು ಸಿಗದ ಸ್ಥಳಕ್ಕೆ ಹೋಗ್ತಾ ಇದ್ದಾರೇನೋ ಗೊತ್ತಿಲ್ಲ. ಬಟ್ ಪ್ರಾಬ್ಲಮ್ ಏನು? ನಿರೀಕ್ಷೆ ಹತ್ರ ಏನು? ನಿರೀಕ್ಷೆ ಇದ್ರೆ ಏನು? ಕ್ಷಣಾವತ್ತು ಯೋಚನೆ ಮಾಡ್ರಿ. ಸಾಯಬೇಕಾದರೂ ನಂಬಿಗಸ್ತರಾಗಿರ್ಬೇಕು. ಅದು ಪ್ರಾರ್ಥನೆ, ಅದು ಪ್ರಾರ್ಥನೆ ಪ್ರಿಯರೇ, ಅದು ಪ್ರಾರ್ಥನೆ. ಇಲ್ಲಿ ಆ ಪ್ರಾರ್ಥನೆ ಅವರು ಮಾಡುವಂಥದ್ದನ್ನು ನೋಡ್ತೇವೆ. ಸೊ ಇದು ವಿಶ್ವಾಸಿಗಳ ವಿಷಯದಲ್ಲಿ, ಸಭೆಯ ವಿಷಯದಲ್ಲಿ ಸರಪಳಿಗಳ ಸ್ಥಿತಿ ಇದೆಯಾ? ಇನ್ನೊಂದು, ಇದು ವಿಶ್ವಾಸಿಗಳಿಗೆ ಈ ರೀತಿಯಾದ ಬಂಧನಗಳು ಬರಬಹುದು. ಬಟ್ ಇನ್ನೊಂದು ಏನು ಗೊತ್ತಾ, ಲೋಕದಲ್ಲಿ ಇನ್ನೊಂದು ರೀತಿಯಾದ ಬಂಧನಗಳನ್ನ ನಾವು ನೋಡುತ್ತೇವೆ. ಸರಪಳಿಗಳಂತಂದ್ರೆ ಏನು? ಚೈನ್ ಅಂದರೆ ಏನು? ಅದು ಕಟ್ಟಲ್ಪಡುವ ಸ್ಥಿತಿ. ಕಟ್ಟಲ್ಪಡುವ ಸ್ಥಿತಿ ಅಂದರೆ ಏನಪ್ಪ? ಹೊರಗೆ ಬರಬೇಕಂತ ಮನಸ್ಸಿದೆ, ಬರುವುದಕ್ಕಾಗ್ತಾ ಇಲ್ಲ. ಆ ಸ್ಥಿತಿ ಇದೆಯಾ? ಇದೆ. ಜಗತ್ತಿನಲ್ಲಿ ನಾವು ನೋಡ್ತೇವೆ.
ಅದರಲ್ಲಿ ಪಾಪದ ನಿಮಿತ್ತ ಆ ಪಾಪದ ಸರಪಳಿಗಳಿಂದ ಬಿಡಿಸುವುದಕ್ಕೆ, ಹೊರಗೆ ಬರುವುದಕ್ಕೆ ಜನ ಪ್ರಯಾಸ ಪಡ್ತಾ ಇದ್ದಾರೆ. ಆದರೆ ಏನು ಗೊತ್ತಾ, ಸಭೆಯು ಕೂಡಿ ಬಂದು ಐಕ್ಯತೆಯಿಂದ ಪ್ರಾರ್ಥಿಸುವಾಗ ಅಂತಹ ಸರಪಳಿಗಳನ್ನು ಸಹ ದೇವರು ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಅಂಥ ಸರಪಳಿಗಳು, ದಂಡು ಅನ್ನುವಂಥ ಆ ಮನುಷ್ಯನು ದುರಾತ್ಮಗಳ ಆ ಬಂಧನದಲ್ಲಿದ್ದನು. ಯೇಸು ಸ್ವಾಮಿಯಲ್ಲಿ ಬಂದೊಡನೆ ಆ ಸರಪಳಿಗಳು ಕಳಚಿ ಬಿದ್ದವು. ಹಲ್ಲೆಲೂಯ. ಅದೇ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ಈಗ ಬೇರೆ ಬೇರೆ ಸರಪಳಿಗಳು, ಸೈತಾನ ಈ ಸರಪಳಿಗಳ ಮ್ಯೂಸಿಯಂ ಇಟ್ಟಿದ್ದಾನೆ. ಕುಡಿಕತನದ ಸರಪಳಿ. ಓಕೆ, ನಾವು ಒಂದು ವೇಳೆ ಯೋಚನೆ ಮಾಡ್ತಾ ಹೋದರೆ ಕುಡಿಕತನದ ಸರಪಳಿ ಅಷ್ಟೇ ಅಲ್ಲ, ದುರಭ್ಯಾಸಗಳ ಸರಪಳಿ, ಅಥವಾ ದ್ವೇಷದ ಸರಪಳಿ, ಅಥವಾ ಹೊಟ್ಟೆ ಕಿಚ್ಚಿನ ಸರಪಳಿ, ಇವೆಲ್ಲ ಹಾಕಿ ಕಟ್ಟಾಕ್ಬಿಟ್ಟಿದ್ದಾನೆ. ಓಕೆ, ಬಿಡುಗಡೆ ಇಲ್ಲ. ದ್ವೇಷ ತುಂಬಿರುವ ಜಗತ್ತಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಬಿಡಿಸೋರು ಯಾರು? ನಾವು ಸಭೆಯಾಗಿ ಪ್ರಾರ್ಥಿಸಲು ಆರಂಭಿಸಿದರೆ, ಸಭೆ ಕೂಡಿ ಪ್ರಾರ್ಥಿಸಲು ಆರಂಭಿಸಿದರೆ, ಪ್ರಿಯರೇ, ನಾವು ಸಭೆಯಾಗಿ ಐಕ್ಯತೆಯಿಂದ ಪ್ರಾರ್ಥಿಸಲು ಆರಂಭಿಸಿದರೆ ಅಂಥ ಸರಪಳಿಗಳು ಸಹ ಕಳಚಿ ಬೀಳುತ್ತವೆ. ಯಾಕಂದರೆ ನಾವು ನಂಬಿರುವಂಥ ದೇವರು ಆ ಸರಪಳಿಗಳನ್ನು ಮುರಿದಿದ್ದಾನೆ, ಕಿತ್ತಿ ಹಾಕಿದ್ದಾನೆ. ಆತನು ಬದಲಾಗುವುದಿಲ್ಲ. ಒಂದೇ ಸಮಸ್ಯೆ ಏನು ಗೊತ್ತಾ? ಕೂಡಿ ಬಂದು ಸಭೆ ಪ್ರಾರ್ಥಿಸಬೇಕು. ನಮ್ಗೆ ಎಲ್ಲಿದೆ ಇವಾಗ ಟೈಮ್? ಎಲ್ಲಿದೆ ಟೈಮ್? ಮಾರ್ಕೆಟ್ ಹೋಗಬೇಕು, ಕೆಲಸ ಮುಗಿಸಿ ಬರೋಷ್ಟ್ರೊಳಗೆ ಸುಸ್ತಾಗ್ಬಿಟ್ಟಿರ್ತದೆ. ಡ್ಯೂಟಿ ಮಾಡಿ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಬದುಕಬೇಕು, ಆದಾಯ ದುಡಿಬೇಕು. ಅದಕ್ಕೆ ಒಂದರ ನಂತರ ಒಂದು ಹಂಗೆ ಚೈನ್ ಹಾಕಿ 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 ಸುತ್ತಿ ಕಟ್ತಾ ಇದ್ದಾನೆ. ಹಂಗೆ ಪ್ರಾರ್ಥನೆ ಮಾಡುವುದಕ್ಕೆ ಸಭೆಗೆ ಪ್ರಾರ್ಥನೆ ಮಾಡುವುದಕ್ಕೆ ಸಮಯ ಇಲ್ಲ. ಸ್ವಾಮಿ, ನಾವು ಇದನ್ನು ಹೇಳ್ತಾ ಇಲ್ಲ, ನಮ್ಮ ಈ ಪ್ರಾರ್ಥನೆಯ ಸ್ಥಳಕ್ಕೆ ಬರಬೇಕಂತಿಲ್ಲ. ನೀವಿರುವ ಓಣಿಗಳಲ್ಲಿ, ನೀವಿರುವ ಅಪಾರ್ಟ್ಮೆಂಟ್ಗಳಲ್ಲಿ, ನೀವಿರುವ ಕಾಲೇಜ್ಗಳಲ್ಲಿ, ನೀವಿರುವ ಕೆಲಸದ ಸ್ಥಳಗಳಲ್ಲಿ 3-4 ವಿಶ್ವಾಸಿಗಳು ಕೂಡಿ ಬಂದು ನಾವು ಪ್ರಾರ್ಥಿಸೋಣ. ಈ ಸ್ಥಳದಲ್ಲಿ ಸೈತಾನನು ತಂದೊಡ್ಡುವಂಥ ಬಂಧನಗಳು, ಸೈತಾನನು ತಂದೊಡ್ಡುವಂಥ ಸರಪಳಿಗಳು ಕಳಚಿ ಬೀಳಬೇಕು. ಪ್ರಾರ್ಥಿಸಲು ಆರಂಭಿಸಿದರೆ ಬಿಡುಗಡೆ ಸಾಧ್ಯವಾ? ಹಲೋ, ಬಿಡುಗಡೆ ಸಾಧ್ಯವಾ? ಸಾಧ್ಯ. ನಾವು ವಿಶ್ವಾಸಿ ವಿದ್ಯಾರ್ಥಿಗಳು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಓದುತ್ತಾ ಇದ್ದಾಗ ನಾನು ಹೇಳ್ತೇನೆ ಪ್ರಿಯರೇ, ನಾವು 3 ಜನ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಸುತ್ತುತ್ತಾ, ದೇವರೇ, ಇಲ್ಲಿ ಇರುವಂಥ ಈ ದುಶ್ಚಟಗಳ ವಸ್ತುಗಳನ್ನು ಬಿಡಿಸು, ಇವುಗಳನ್ನು ಬಿಡಿಸು ಅಂತ ನಾವು ಸಾಧಾರಣ 3 ಜನ ವಿದ್ಯಾರ್ಥಿಗಳು ಪ್ರಾರ್ಥಿಸಲು ಆರಂಭಿಸುವಾಗ ಏನಾಯ್ತು ಗೊತ್ತಾ? 2 ವಾರದಲ್ಲಿ ವೈಸ್ ಚಾನ್ಸಲರ್ ಒಂದು ಆದೇಶ ಹೊರಡಿಸ್ತಾರೆ. ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಯಾವುದೇ ಚಟವನ್ನು ಕೊಡಬಲ್ಲ ವಸ್ತುಗಳನ್ನು ಮಾರಾಟ ಮಾಡಬಾರದು. ಈ ಗುಟ್ಕಾ, ತಂಬಾಕು, ಸಿಗರೆಟ್ ಎಲ್ಲವನ್ನ ಆ ಅಂಗಡಿಗಳಿಂದ ಕಿತ್ತಿ ಹಾಕಿಸಿದರು. ಸಾಧಾರಣ 3 ವಿದ್ಯಾರ್ಥಿಗಳು ನಾವು ಪ್ರಾರ್ಥಿಸ್ತಾ ಇದ್ದಂತೆ ಅವ್ರಿಗೆ ಗೊತ್ತಿಲ್ಲ ಯಾಕೆ ಆ ನಿರ್ಧಾರ ತೆಗೆದುಕೊಂಡ್ರು ಅಂತ. ನಮಗೆ ಗೊತ್ತಿದೆ, ಪರಲೋಕದ ದೇವರಿಗೆ ಅಪೀಲ್ ಮಾಡಿದವರು ನಾವು. ಹಲ್ಲೆಲೂಯಾ. ಆ ದೇವರು ಬದಲಾಗಿಲ್ಲ, ನಾವು ಸೋಮಾರಿಗಳಾಗಿದ್ದೇವೆ. ಸರಪಳಿಗಳು. ಪ್ರಿಯರೇ, ಈ ದಿವಸ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ನಾವು ಪ್ರಾರ್ಥನೆಗಾಗಿ ಕೂಡಿ ಬರಬೇಕು. 4-5 ವಿಶ್ವಾಸಿಗಳು. ಒಂದೇ ನೀವಷ್ಟೇ ಕುಟುಂಬವಾಗಿ ಪ್ರಾರ್ಥಿಸ್ತಾ ಇದ್ರೆ ಅದು ಕುಟುಂಬ ಪ್ರಾರ್ಥನೆಯಪ್ಪ. ಆದರೆ ಇನ್ನೊಂದು ಕುಟುಂಬವನ್ನು ಕರೀರಿ, ಇನ್ನೊಬ್ಬ ಸಹೋದರ ಸಹೋದರಿಯರನ್ನು ಕರಿ. ಯಾವುದಕ್ಕಾಗಿ? ಇವರು ಕೂಡ ಆಡ್ಕೊಳ್ಳೋದಕ್ಕಾಗಿ ಅಲ್ಲ. ಓಕೆ, ಯಾಕಂದರೆ ಕೂಡಿ ಬರುವಾಗ ಇವು ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ನೋ, ಅದಕ್ಕಾಗಿ ಅಲ್ಲ. ನಾವು ಕೂಡಿ ಬರುವಾಗ ಪ್ರಾರ್ಥನೆ ಉದ್ದೇಶಕ್ಕಾಗಿ ದೇವರೇ, ಈ ರೀತಿಯಾದ ಬಂಧನಗಳು ಕಳಚಿ ಬೀಳಬೇಕು. ನಾವು ಪ್ರಾರ್ಥಿಸುವುದಕ್ಕೆ ನಾವು ಕೂಡಿ ಬರಲು ಆರಂಭಿಸಿದರೆ, ಹಲ್ಲೆಲೂಯಾ, ಒಗ್ಗಟ್ಟಿನ ಪ್ರಾರ್ಥನೆ ಸರಪಳಿಗಳನ್ನು ಕಳಚಿ ಬೀಳುವಂತೆ ಕಾರ್ಯ ಮಾಡುತ್ತದೆ.
ಹಲ್ಲೆಲೂಯಾ. ನಾವು ಆ ನಿರ್ಧಾರ ತೆಗೆದುಕೊಳ್ಬೇಕು. ಕೆಲವರು ನಾವು ಇದನ್ನೇ ನಿರ್ಧಾರ ಮಾಡಿಬಿಟ್ಟಿದ್ದೇವೆ, ಭಾನುವಾರ ಒಂದು ದಿವಸ ನಾವು ಪ್ರಾರ್ಥನೆ ಮಾಡಿಬಿಟ್ರೆ ಸಾಕು. ಕೆಲವರ ಪ್ರಾರ್ಥನೆ, ಮಹಾಪ್ರಾರ್ಥನೆ ಅಂದರೆ 3 ದಿವಸ. ದೇವರೇ ಏನು ಆಶೀರ್ವದಿಸು, ರೊಟ್ಟಿ ಆಶೀರ್ವದಿಸು, ಚಪಾತಿ ಆಶೀರ್ವದಿಸು, ಅನ್ನ ಆಶೀರ್ವದಿಸು. ಇದೇ ದೊಡ್ಡ ಪ್ರಾರ್ಥನೆ ಅವ್ರದ್ದು. ಸರಪಳಿಗಳ ಬಗ್ಗೆ ಕಾಳಜಿ ಇಲ್ಲ, ಬಂಧನಗಳಲ್ಲಿ ಇರುವವರ ಬಗ್ಗೆ ಕಾಳಜಿ ಇಲ್ಲ. ಏಕೈಕ ಕಾಳಜಿ ಅನ್ನ ಆಶೀರ್ವದಿಸು, ರೊಟ್ಟಿ ಆಶೀರ್ವದಿಸು, ಸಾರು ಆಶೀರ್ವದಿಸು, ಪಲ್ಯ ಆಶೀರ್ವದಿಸು. ಅದಕ್ಕಿಂತ ದೊಡ್ಡ ಪ್ರಾರ್ಥನೆ ಇಲ್ಲವೋ? ಸಭೆ ಕೂಡಿ ಬಂದು ಪ್ರಾರ್ಥಿಸಿತು, ಸರಪಳಿಗಳು ಕಳಚಿ ಬಿದ್ದವು. ಈ ದಿವಸ ನಿರ್ಧಾರ ಮಾಡ್ರಿ ಪ್ರಿಯರೇ, ಸರಪಳಿಗಳು ಕಳಚಿ ಬೀಳುವುದಕ್ಕೋಸ್ಕರ. ಏನು ಗೊತ್ತಾ, ದೇವದೂತರನ್ನು ಸಹ ಆತನು ಕಳಿಸುವುದಕ್ಕೆ ಸಿದ್ಧವಿದ್ದಾನೆ, ಈಗಲೂ ಸಿದ್ಧವಿದ್ದಾನೆ. ಈ ಒಂದು ಘಟನೆ, ಜಾನ್ ಪ್ಯಾಟನ್ ಅನ್ನುವಂಥ ಒಬ್ಬ ಸೇವಕರು ನ್ಯೂ ಹೆಬ್ರಿಡೀಸ್ ಅನ್ನುವಂಥ ಒಂದು ದ್ವೀಪ ಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಜನಾಂಗದ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕೆ ಹೋದಾಗ ತೀವ್ರವಾದ ವಿರೋಧ, ಹಿಂಸೆ, ಭಯಂಕರವಾದ ತಿರಸ್ಕಾರ. ಅವರು, ಅವರ ಹೆಂಡತಿ ಸೇವೆಗಾಗಿ ಪ್ರಯಾಸ ಪಡ್ತಾ ಇದ್ದಾರೆ, ತಿರಸ್ಕಾರ, ಹಿಂಸೆ ಅದೆಲ್ಲ ಆಗ್ತಾ ಇದೆ. ಒಂದು ದಿನ ಅಲ್ಲಿ ಆ ಜನಾಂಗದ ನಾಯಕರೆಲ್ಲ ನಿರ್ಧಾರ ಮಾಡಿಬಿಟ್ರು, ಇವರ ಮನೆಯನ್ನು, ಇವರಿದ್ದ ಸ್ಥಳವನ್ನು ಸುಟ್ಟು ಹಾಕಿ ಬಿಡೋಣ. ಈ ಸುದ್ದಿ ಜಾನ್ ಪ್ಯಾಟನ್ ಮತ್ತು ಅವರ ಹೆಂಡತಿಗೆ ಅದೆಲ್ಲ ಗೊತ್ತಾಯಿತು. ಅವರು ದೇವರ ಸಾನ್ನಿಧ್ಯದಲ್ಲಿ ಅಪೀಲ್ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡೋದಕ್ಕಾಗಿ ಮೊಣಕಾಲೂರಿ ಪ್ರಾರ್ಥಿಸಲು ಆರಂಭಿಸಿದರು. ಆ ಬೆಂಕಿಯ ಹಿಲಾಲೇನ ಅಂತಾರೆ, ಅದನ್ನು ಹಿಡ್ಕೊಂಡು ಪೂರ್ತಿ ಅವರ ಮನೆ ಸುತ್ತಲೂ ಸೇರಿ ಬಂದಿದ್ದಾರೆ. ಒಂದೇ ಉದ್ದೇಶ, ಜಾನ್ ಪ್ಯಾಟನ್ ಮತ್ತು ಅವರ ಕುಟುಂಬವನ್ನು ಸಜೀವ ಸುಟ್ಟು ಹಾಕಬೇಕು. ಇವರು ತಾವು ಸಾಯುವಂಥ ಸಮಯ ಬಂದಿದೆ, ಆದರೆ ಇವರು ನಿರ್ಧರಿಸಿದ್ರು ಪ್ರಾರ್ಥನೆ ಮಾಡೋಣ. ಇಡೀ ರಾತ್ರಿ ಪ್ರಾರ್ಥನೆ ಮಾಡಿದರು. ಬೆಳಿಗ್ಗೆ ಸೂರ್ಯೋದಯ ಆಗ್ತಾ ಇದ್ದಂತೆ ನೋಡ್ತಾರೆ, ಅವರೆಲ್ಲ ಅವುಗಳನ್ನು ಚೆಲ್ಲಿ ಹೋಗ್ಬಿಟ್ಟಿದ್ದಾರೆ. ಏನಾಯ್ತು ಇವ್ರಿಗೆ ಅಂತ ವಿಚಾರ ಮಾಡಿದರು. ಬಟ್ ಏನಂದರೆ, 1 ತಿಂಗಳೊಳಗಡೆ ಇವರು ಸ್ವಾರ್ಥ ಸಾರೋದಕ್ಕೆ ಹೋದರೆ, ಹೌದ್ರಿ ನಾವು ನಂಬ್ತೇವ್ರಿ, ಹೌದ್ರಿ ನಾವು ಯೇಸು ಸ್ವಾಮಿ ಹಿಂದೆ. ಇವರು ಏನಾಯ್ತು ಇವ್ರಿಗೆ ಪ್ರಶ್ನೆ. ಅದರಲ್ಲಿ ಮುಖ್ಯ ನಾಯಕ ಅವನು ನಿರ್ಧಾರ ಮಾಡಿಬಿಟ್ಟಿದೆ, ನಾವು ಯೇಸು ಸ್ವಾಮಿಯನ್ನು ನಂಬ್ತೇವೆ, ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತೇವೆ. 1 ವರ್ಷದ ತರುವಾಯ ಜಾನ್ ಪ್ಯಾಟನ್ ಆ ಮುಖ್ಯ ನಾಯಕನಿಗೆ ಕೇಳ್ತಾರೆ, ಏನಯ್ಯ ನೀವೆಲ್ಲ ನನ್ನ ಸುಟ್ಟು ಹಾಕಕ್ಕಂತ ಬಂದಿದ್ರಲ್ಲ? ಹೌದ್ರಿ ಏನಾಯ್ತು, ಯಾಕೆ ಏನಾಯ್ತು, ಏನು ಮಾಡಲೇ ಇಲ್ಲಲ್ಲ? ಏನ್ರಿ ನಿಮ್ಮ ಮೇಲೆ ಹೆಂಗೆ ನಾವು ಏನು ಮಾಡೋಕ್ಕೆ ಸಾಧ್ಯ? ನಿಮ್ಮ ಮಂದಿ ಭಾಳ ಸ್ಟ್ರಾಂಗ್ ಇದ್ರಂತ. ನಮ್ಮ ಮಂದಿ ನಿಮ್ಮ ಮಂದಿ ನಿಂತಿದ್ರಲ್ಲ, ಫುಲ್ ಸುತ್ತಾತಿದ್ರು. ಯಾರು? ಏನ್ರಿ ಏನು ಹಿಂಗೆ ಹೇಳಕತ್ತೀರಿ ಅಂದವನು. ಏನಪ್ಪ ನೀ ಏನು ಹೇಳತ್ತಿ? ಏನು ಗೊತ್ತಾ, ಎತ್ತರದ ಮನುಷ್ಯರು, ಇಬ್ಬಾಯಿ ಕತ್ತಿ ಇದೆ, ಬೆಂಕಿಯಂತೆ ಅದು ಕತ್ತಿ ಉರಿತಾ ಇದೆ, ಅಂಥವರು ನಿಮ್ಮ ಮನೆ ಸುತ್ತಲೂ ಏನಂತಾರ ಹಾಕಿ ಸುತ್ತುತ್ತಾ ನಡೆದಾಡ್ತಾ ಇದ್ದಾರೆ. ಅದನ್ನು ನೋಡಿ ಇಲ್ಲಿ ಒಳಗೆ ಹೋದ್ರೆ ನಮ್ಮ ಗತಿ, ನಾವ ಸತ್ತು ಹೋಗ್ತೇವೆ ಬಾಡ ಅಂತ ಎಲ್ಲ ಹೋಗ್ಬಿಟ್ವಿ ಅಂದ. ಹಲ್ಲೆಲೂಯಾ. ಸೇವೆಗಾಗಿ ಪ್ರಯಾಸ ಪಡ್ತಾ ಇರುವಂಥವರಿಗೋಸ್ಕರ ದೇವರು ತನ್ನ ದೂತರನ್ನು ಕಳುಹಿಸಿ ಕಾಯುವುದಕ್ಕೆ, ನಡೆಸುವುದಕ್ಕೆ ಸಿದ್ಧವಿದ್ದಾನೆ. ನಾವು ಆ ಕಾರ್ಯ ಮಾಡುವುದಕ್ಕೆ ಸಿದ್ಧವಿರಬೇಕು. 2ನೇ ವಿಷಯ, ಈ 8, 9, 10 ವಚನ ಓದುವಾಗ, ಆ ದೂತನು ಅವನಿಗೆ ಕಟ್ಟಿಕೊಂಡು ನಿನ್ನ ಕೆರಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ, ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ಅವರು 1ನೆಯ 2ನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ವಾವ್! ಅವರು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದರೂ ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು. ಏನಾಯ್ತು ಇಲ್ಲಿ?
ಸರಪಳಿಗಳು ಕಳಚಿ ಬಿದ್ದವಷ್ಟೇ ಅಲ್ಲ, ಕೂಡಿ ಸಭೆ ಐಕ್ಯತೆಯಿಂದ, ವಿಶ್ವಾಸಿಗಳು ಕೂಡಿ ಐಕ್ಯತೆಯಿಂದ ಪ್ರಾರ್ಥಿಸುವಾಗ ಸರಪಳಿಗಳು ಕಳಚಿ ಬೀಳುತ್ತವಷ್ಟೇ ಅಲ್ಲ, ಒಗ್ಗಟ್ಟಿನ ಪ್ರಾರ್ಥನೆ ಅಡೆತಡೆಗಳನ್ನು, ಕಬ್ಬಿಣದ ಬಾಗಿಲುಗಳನ್ನು ಕೂಡ ತೆರೆಯುವಂಥ ಸಾಮರ್ಥ್ಯ ಒಗ್ಗಟ್ಟಿನ ಪ್ರಾರ್ಥನೆಗಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅನೇಕರು ಒಗ್ಗಟ್ಟಿನ ಪ್ರಾರ್ಥನೆಗೆ ಕೂಡಿ ಬರಲ್ಲ, ಐಕ್ಯತೆಯಿಂದ ಪ್ರಾರ್ಥನೆಗೆ ಕೂಡಿ ಬರಲ್ಲ, ಕಬ್ಬಿಣದ ಬಾಗಿಲುಗಳು ತೆರೆಯುವುದಿಲ್ಲ. ನಾವು ಅದೇ ಬಾಗಿಲು, ಆ ಕೋಟೆಯೊಳಗೆ ಬಿಡುಗಡೆ ಹೊಂದಿದ್ದೇವೆ, ಸರಪಳಿಗಳು ಕಳಚಿ ಬಿದ್ದಿವೆ, ಆದರೆ ಅಡೆತಡೆಗಳು ಇನ್ನೂ ಮುಂದುವರಿತಾ ಇವೆ. ಅಡೆತಡೆಗಳ ಮಧ್ಯದಲ್ಲಿ ಜೀವಿಸ್ತಾರೆ. ಅಡೆತಡೆಗಳು ಮುರಿಯಲ್ಪಡಬೇಕು, ಅಡೆತಡೆಗಳು ತೆರೆಯಲ್ಪಡಬೇಕಂದ್ರೆ ಏನಾಗಬೇಕು? ಸಭೆ ಕೂಡಿ ಬಂದು ಪ್ರಾರ್ಥಿಸಬೇಕು. ನಾವು ಕೂಡಿ ಪ್ರಾರ್ಥಿಸಬೇಕು. ನಾವಿರುವ ಸ್ಥಳಗಳಲ್ಲಿ ಕೂಡಿ ಬಂದು ಪ್ರಾರ್ಥಿಸಬೇಕು. ಯಾಕಂದ್ರೆ ಸರಪಳಿಗಳು ಹೋದ್ರೂ ಕೂಡ, ಬಂಧನಗಳು ಕಳಚಿ ಬಿದ್ದರೂ ಕೂಡ, ಇನ್ನೂ ಜೈಲಿನಲ್ಲಿ ಪೇತ್ರ ಇದ್ದಾನೆ. ರೈಟ್? ಜೈಲಿನ ಕಬ್ಬಿಣದ ಬಾಗಿಲುಗಳ ಒಳಗಡೆ ಪೇತ್ರನಿದ್ದಾನೆ. ನೆನ್ಪಿಟ್ಕೊಳ್ರಿ, ಸಭೆ ಇನ್ನೂ ಪೇತ್ರನಿಗಾಗಿ ಪ್ರಾರ್ಥಿಸ್ತಾ ಇದೆ. ಅವನು ಆ ಕಬ್ಬಿಣದ ದ್ವಾರದ ಬಳಿ ಬಂದಾಗ ಅದ್ಭುತವಾಗಿ ಅದೇ ತನ್ನಿಂದ ಆ ದೇವದೂತನು ಹೋಗಿ ದುಗಿಸಿದ್ನ ಅದನ್ನ. ಹಲೋ, ಬೈಬಲ್ ಏನು ಹೇಳ್ತದೆ? ತಾನೇ ತೆರೆಯಿತು. ರೈಟ್? ತಾನೇ ತೆರೆಯಿತು. ಅನೇಕರು ನೀವೆಲ್ಲ ಕತಿ ಕೇಳ್ತಿರ್ತೀರ, ದೆವ್ವದ ಕತಿ ಒಳಗೆ ಬಾಗಿಲು ಏನೋ ಬಾಗಿಲು ತಾನೇ ತೆರೀತು ಅಂತೇಳಿ. ನಾವು ವಿಶ್ವಾಸಿಗಳ್ರಿ, ದೇವದೂತರು ನಮ್ಮ ಸಂಗಡ ಕೆಲಸ ಮಾಡುವಾಗ ಅವ ಬಾಗಿಲುಗಳು ತಾವೇ ತೆರೆಯುವಂಥದ್ದು ನಾವು ನೋಡಬೇಕು. ಹಲ್ಲೆಲೂಯಾ. ಆ ಕಾರ್ಯ ಮಾಡಲಿಕ್ಕೆ ದೇವರ ಆಸಕ್ತಿ ಉಳ್ಳವನಾಗಿದ್ದಾನೆ. ಆದರೆ ಸಭೆ ಕೂಡಿ ಬಂದು ಪ್ರಾರ್ಥಿಸಬೇಕು. ನಾವು ಕೂಡಿ ಬಂದು ಪ್ರಾರ್ಥಿಸುವಂಥವರಾಗಿರಬೇಕು. ಸೊ ನಾವು ಇಲ್ಲಿ ದೇವರು ಇದನ್ನು ಇಂದು ಮಾಡಲಿಕ್ಕೆ ಸಿದ್ಧವಿದ್ದಾನೆ ಅಂತ ಹೇಳುವಾಗ, ಸ್ವಾರ್ಥ ಸಾರುವುದಕ್ಕಾಗಿ, ದೇವರ ರಾಜ್ಯದ ಕೆಲಸಕ್ಕಾಗಿ ಅನೇಕ ರೀತಿಯಾದ ಅಡೆತಡೆಗಳನ್ನು ನಾವು ನೋಡ್ತೇವೆ. ಅದು ಒಂದು ವೇಳೆ ನಿರ್ಬಂಧಗಳು, ನಿಯಮಗಳು, ಕಾನೂನುಗಳು. ಸುವಾರ್ತೆ ಸಾರಬಾರ್ದು, ಸಾಕ್ಷಿ ಆಗಬಾರ್ದು, ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು. ಅಥವಾ ಕೆಲವೊಂದು ಕ್ರಿಸ್ತ ವಿರೋಧಿ ಗುಂಪುಗಳು, ನೀವು ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು, ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು. ಅದು ಒಂದು ಕಡೆ. ಇನ್ನೊಂದು ಕಡೆ ಏನು ಗೊತ್ತಾ? ಸೇವೆಗಾಗಿ ಒಳ್ಳೆಯ ಅವಕಾಶ ಇದೆ, ಆದರೆ ಕೆಲಸಗಾರರಿಲ್ಲ. ಸೇವೆ ಮಾಡುವುದಕ್ಕೆ ಭಾರ ಇಲ್ಲದಂಥವರು ತುಂಬಿದ್ದಾರೆ. ಬೇಕಾದಷ್ಟು ಜನ ಸ್ವಾರ್ಥ ಕೇಳುವುದಕ್ಕೆ ಸಿದ್ಧವಿದ್ದಾರೆ, ಸಾರುವವರಿಲ್ಲ, ಹೋಗುವವರಿಲ್ಲ. ಕೆಲವೊಂದು ಸ್ಥಿತಿ ಏನು ಗೊತ್ತಾ? ಸ್ವಾರ್ಥ ಸಾರುವುದಕ್ಕೆ ಹೋಗಲಿಕ್ಕೆ ಸಿದ್ಧವಿದ್ದಾರೆ. ಹಣಕಾಸಿನ ದೊಡ್ಡ ಕಬ್ಬಿಣದ ಬಾಗಿಲು, ಹಣಕಾಸಿನ ದೊಡ್ಡ ಕಬ್ಬಿಣದ ಬಾಗಿಲು. ಇಂಥ ಸ್ಥಿತಿಯಲ್ಲಿ ಏನು ಮಾಡಬೇಕು? ಏನು ಮಾಡಬೇಕು ಅಂತಂದರೆ, ಪ್ರಿಯರೇ, ಇಂಥ ಸ್ಥಿತಿಗತಿಗಳು ನಮ್ಮನ್ನು ಬೆದರಿಸುವುದಕ್ಕೆ ನಾವು ಅವಕಾಶ ಕೊಡಬಾರ್ದು. ರೈಟ್? ನಮ್ಮನ್ನು ಹೆದರಿಸುವುದಕ್ಕೆ, ನೀವೇನು ಸೇವೆ ಮಾಡ್ತೀರಾ ಅಂತ ಚಾಲೆಂಜ್ ಮಾಡುವ ಸನ್ನಿವೇಶದಲ್ಲಿ, ಆಯ್ತಪ್ಪ ನಮ್ಗೆ ಸೇವೆ ಮಾಡೋಕ್ಕಾಗಲ್ಲ, ಈ ಪ್ರದೇಶದಲ್ಲಿ ಸೇವೆ ಮಾಡೋಕ್ಕೆ ಬರಲ್ಲ, ಇಂಥವ್ರ ಕಡೆ ಸೇವೆ ಮಾಡೋಕ್ಕಾಗಲ್ಲ, ನಮಗೆ ಸೇವೆ ಮಾಡಬೇಕಂದ್ರೆ ಹಣ ಇಲ್ಲ, ಅದು ಇಲ್ಲ, ಇದಿಲ್ಲ, ನಾವು ಮಾಡಲ್ಲ. ಪ್ರಿಯರೇ, ನಾವು ಇಂಥ ಸ್ಥಳದಲ್ಲಿಯೂ ಸಹ ಸೇವೆಗಾಗಿ ಸಿದ್ಧವಿದ್ದರೆ ದೇವರು ಏನು ಮಾಡ್ತಾನೆ ಗೊತ್ತಾ? ಕಬ್ಬಿಣದ ಬಾಗಿಲನ್ನು ತೆರೆಯುವುದಕ್ಕೆ ಸಿದ್ಧವಿದ್ದಾನೆ. ಕೂಡಿ ಪ್ರಾರ್ಥಿಸಬೇಕಷ್ಟೇ. ಹಲ್ಲೆಲೂಯಾ. ಕೂಡಿ ಪ್ರಾರ್ಥಿಸಬೇಕು. ಸೊ ನಾವು ವಿಶೇಷವಾಗಿ ಎಲ್ಲ ತಡೆ ಗೋಡೆಗಳನ್ನು, ಎಲ್ಲ ಕಬ್ಬಿಣದ ಬಾಗಿಲುಗಳನ್ನು ನಮ್ಮಿಂದ ತೆರೆಯುವುದಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಸಭೆಯಾಗಿ ನಾವು ಕೂಡಿ ಬಂದು ಪ್ರಾರ್ಥಿಸುವಾಗ 3-4 ಕುಟುಂಬ ಓಣಿಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ, ನಾವಿರುವ ಸ್ಥಳಗಳಲ್ಲಿ ನಾವು ಪ್ರಾರ್ಥಿಸಲು ಆರಂಭಿಸುವಾಗ ನಿಮಗೆ ಗೊತ್ತಾಗಲಿಕ್ಕಿಲ್ಲ ಹೆಂಗಿದು ಅವಕಾಶ ಬಂತು, ಹೆಂಗೆ ನಮಗೆ ಸ್ವಾರ್ಥ ಸಾರಲಿಕ್ಕೆ ಅವಕಾಶ ಬಂತು, ಹೆಂಗೆ ನಾವು ಸಾಕ್ಷಿ ಆಗಲಿಕ್ಕೆ ಅವಕಾಶ ಬಂತು. ಯಾಕೆ ಗೊತ್ತಾ?
ಪ್ರಾರ್ಥಿಸಿದೆ ಸಭೆ, ದೇವರ ಕಬ್ಬಿಣದ ಬಾಗಿಲನ್ನು ತಾನೇ ನೂಕಿ ತೆರೆದು ಬಿಟ್ಟಿದ್ದಾನೆ. ಹಾಲೆಲೂಯ. ನಿಮ್ಗೇನು ಆಸಕ್ತಿ ಇಲ್ದಂಗೆ ಕಾಣಿಸ್ತಾ ಇದೆ ಏನು? ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ದೇವರು ಆ ರೀತಿಯಾಗಿ ಕಾರ್ಯ ಮಾಡೋದು. ಅಡ್ಡಗೋಡೆಗಳು, ಯಾವುದೇ ಸೇವೆಗಾಗಿ ಇರುವ ಅಡ್ಡಗೋಡೆಗಳು ಹೋಗಬೇಕಾದ್ರೆ ಕೂಡಿ ಪ್ರಾರ್ಥಿಸಬೇಕಷ್ಟೇ. ಕಬ್ಬಿಣದ ಬಾಗಿಲುಗಳನ್ನು ನೂಕಿ ತೆರೆಯುವ ಸಾಮರ್ಥ್ಯವುಳ್ಳ ದೇವರನ್ನು ನಾವು ನಂಬಿದ್ದೇವೆ. ಡ್ಯಾಲಸ್ ಥಿಯಾಲಜಿಕಲ್ ಸೆಮಿನರಿ ಅನ್ನುವಂಥ ಒಂದು ಬೈಬಲ್ ಕಾಲೇಜ್ ಒಂದು ದಿವಸ ಇಂಥ ಸನ್ನಿವೇಶ ಬಂತಂತಂದರೆ ಸಂಪೂರ್ಣವಾಗಿ ದಿವಾಳಿ ಆಗುವಂಥ ಸ್ಥಿತಿ. ಹಣವಿಲ್ಲ, ವಿದ್ಯಾರ್ಥಿಗಳಿಗೆ ಊಟ ಕೊಡೋದಕ್ಕೂ ಊಟವಿಲ್ಲ. ಅಂಥ ಸಮಯದಲ್ಲಿ ಆ ನಾಯಕರು, ಪ್ರೆಸಿಡೆಂಟ್ ಮತ್ತು ಅವರ ಒಂದು ಕೋರ್ ಗ್ರೂಪ್, ಪ್ರೆಸಿಡೆಂಟ್ ಅವರ ಅಂದರೆ ಅಧ್ಯಕ್ಷರ ಅವರ ಒಂದು ಆಫೀಸ್ನಲ್ಲಿ ಕೂತ್ಕೊಂಡು ಎಲ್ಲ ಲೆಕ್ಕಾಚಾರ ನೋಡಿ ಮುಗಿಯಿತು, ನಾಳೆಯಿಂದ ನಮಗೇನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ಸೇವೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಆ ರೀತಿಯಾದಂಥ ಒಂದು ಸನ್ನಿವೇಶ. ಸೊ ಅವರು ನಿರ್ಧರಿಸಿದರು. ಆ ಬೆಳಗಿನ ಜಾವ ಅವರೆಲ್ಲ ಸೇರಿದ್ದಾರೆ, ನಾಯಕರೆಲ್ಲ ಸೇರಿದ್ದಾರೆ, ಪ್ರಾರ್ಥಿಸಲಾರಂಭಿಸಿ, ಸ್ವಾಮಿ ದೇವರೇ, ಇದು ನಿನ್ನ ಸೇವೆಯ ಸ್ಥಳ, ಇಲ್ಲಿ ನಿನ್ನ ಸೇವಕರು ನಾವು ಸಿದ್ಧಪಡಿಸ್ತಾ ಇದ್ದೇವೆ. ಆದರೆ ಸೇವೆಗೋಸ್ಕರ, ಕೆಲಸಕ್ಕೋಸ್ಕರ ಕಳಿಸಬೇಕಾದ್ರೆ ಅವ್ರಿಗೆ ಊಟ ಬೇಕು, ಅಲ್ಲಿ ಕೆಲಸ ಮಾಡುವವ್ರಿಗೆ ಸಂಬಳ ಬೇಕು, ಅವ್ರು ಹೇಗೆ ಬದುಕಬೇಕಪ್ಪ, ಹಣ ಇಲ್ಲ, ನೀನೇ ಸಹಾಯ ಮಾಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ರು. ಅವರಲ್ಲಿ ಒಬ್ಬ ವ್ಯಕ್ತಿ, ಹ್ಯಾರಿ ಅನ್ನುವಂಥ ಒಬ್ಬ ವ್ಯಕ್ತಿ, ಅವನು ಪ್ರಾರ್ಥಿಸ್ತಾ ಹೇಳಿದ, ಸ್ವಾಮಿ ನೀನು ನಿನ್ನ ಸಾಮರ್ಥ್ಯ ಏನಂದರೆ ನೀನೇ ಪ್ರತಿಪಾದಿಸಿದ್ದಿ, ನೀನೇ ಹೇಳಿದ್ದಿ ಏನಂತ, ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ, ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿ ಜೀವಜಂತುಗಳನ್ನೆಲ್ಲ ನನಗೆ ಗೊತ್ತುಂಟು. ಈ 50ನೇ ಕೀರ್ತನೆಯ ಮಾತು. ಓಕೆ, ಕಾಡಿನಲ್ಲಿ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ ಅಂತ ನೀನು ಹೇಳ್ತೀಯಲ್ಲ, ಸ್ವಲ್ಪ ಪಶುಗಳನ್ನು ಮಾರಿ ನಮ್ಮ ಬೈಬಲ್ ಕಾಲೇಜ್ ಒಂದು ಸ್ವಲ್ಪ ಹಣ ಕಳಿಸ್ಕೊಡಪ್ಪ ಅಂತ. ಏನು ವಿಚಿತ್ರ ಪ್ರಾರ್ಥನೆ ಒಳಗೆ ಏನು ದೇವರೇ ಸಹಾಯ ಮಾಡು ಅಂತಂದರೆ ದೇವರಿಗೆ ಕೆಲವರು ಸಜೆಷನ್ಸ್ ಕೊಡ್ತಿರ್ತಾರಲ್ಲ, ಹಿಂಗೆ ಮಾಡು ಹಂಗೆ ಮಾಡು ಅಂತ. ಸೊ ಹ್ಯಾರಿ ಕೂಡ ಆ ನಾಯಕತ್ವದ ಕೂಟದಲ್ಲಿ ಕೂತ್ಕೊಂಡು ಈ ಪ್ರಾರ್ಥನೆ ಮಾಡಿದ. ಸೊ ಪ್ರಾರ್ಥನೆ ಮುಂದುವರಿತಾ ಇತ್ತು. ಅಷ್ಟರೊಳಗೆ ಒಬ್ಬ ರೈತ, ವಿಶ್ವಾಸಿ ಆಗಿರುವ ರೈತ, ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ಗೆ ಬಂದು ಹೇಳ್ತಾನೆ, ನೋಡ್ರಿ ನಾನು ನನ್ನ ಈ ಒಂದು ಏನಂತಾರೆ, ಈ ಒಂದು ಪ್ರಾಣಿಗಳು ಏನೆಲ್ಲ ಇದು ದನ ಕರುಗಳಿದ್ವಲ್ಲ ಅವುಗಳೆಲ್ಲ ಮಾರಾಟ ಮಾಡೋಕ್ಕಂತ ಹೋಗಿದ್ದೆ. ಆಶ್ಚರ್ಯಕರವಾಗಿ ಎಲ್ಲ ಫುಲ್ ಎಲ್ಲ ನಂದು 2-3 ಟ್ರಕ್ ಲೋಡ್ ಪ್ರಾಣಿಗಳೆಲ್ಲ ಮಾರಾಟ ಆದವು. ಬಟ್ ಏನಪ್ಪ ಅಂದರೆ ಇವಾಗ ನನಗೆ ಅದನ್ನೆಲ್ಲ ಒಂದು ಬಿಸ್ನೆಸ್ಗೆ ಹಾಕ್ಬೇಕಂತ ಮಾಡಿದ್ದೆ, ಅದು ಬಿಸ್ನೆಸ್ದು ವರ್ಕೌಟ್ ಆಗಲಿಲ್ಲ. ನನಗೆ ಒಂದು ಮನಸ್ಸಿನಾಗ ಒಂದು ಸ್ವಲ್ಪ ಒತ್ತಡ ಅನ್ನಿಸ್ತಾ ಇದೆ, ಇದನ್ನು ನಾನು ಸೇವೆಗೆ ಇಲ್ಲಿ ನಿಮಗೆ ಕೊಡಬೇಕಂತ ಒತ್ತಡ ಆಗ್ತಾ ಇದೆ. ಸೊ ಅದಕ್ಕೆ ತೊಗೊಂಡು ಬಂದು, ಇದು ಚೆಕ್ ಇದೆ ತೊಗೊಳ್ರಿ ಅಂತ. ಆ ಸೆಕ್ರೆಟ್ರಿ, ಅವಳು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ನ ಸೆಕ್ರೆಟ್ರಿ, ಅದನ್ನು ತೊಗೊಂಡ್ಳು. ಇವರು ಈ ಗ್ಲಾಸ್ ಕ್ಯಾಬಿನ್ನಲ್ಲಿ ಪ್ರಾರ್ಥನೆ ಕೂತ್ಕೊಂಡಿದ್ದಾರೆ, ದೇವರೇ 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 ಏನೋ ಸಹಾಯ ಮಾಡು ಅಂತ. ಅವ್ರ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬಂದು ಅಲ್ಲಿ ನಾಕ್ ಮಾಡಿದ್ರು, ಯಾರಿಗೆ, ಆ ಒಂದು ಆಫೀಸ್ ಬಾಗ್ಲ. ಸೊ ಆ ಪ್ರೆಸಿಡೆಂಟ್ ಹೋಗಿ ಏನಾಯಿತು ಅಂತಂದರೆ, ಸಾಹೇಬರೇ ಇದೊಂದು ಯಾರೋ ಒಬ್ಬ ರೈತ ಬಂದು ಇದೊಂದು ಚೆಕ್ ಕೊಟ್ಟಿದ್ದಾನೆ ಹೌದಾ ಅಂತ ತಗೊಂಡ್ರು. ನೋಡಿದರು, ಎಷ್ಟು ಹಣ ಬೇಕಾಗಿತ್ತೋ ಅಷ್ಟು ಎಕ್ಸಾಕ್ಟ್ ಹಣ ದೇವರು ಒದಗಿಸಿಕೊಟ್ಟು. ಅಲ್ಲಿ ಅವನು ಹೇಳಿದ, ನಾನು ದನಗಳನ್ನು ನನ್ನ ಮನೆಯಲ್ಲಿದ್ದಂಥ ದನ ಕರುಗಳನ್ನ ಅವನ್ನ ಮಾರಿ ಇದು ಬಂದಂಥ ಹಣ. ಸೊ ಆ ಪ್ರೆಸಿಡೆಂಟ್ ಹ್ಯಾರಿ ಅನ್ನೋರಿಗೆ ಅದ್ರ ನಂತರ ಹೇಳಿದ್ರಂತೆ, ಹ್ಯಾರಿ ದೇವರೆಲ್ಲ ದನ ಕರು ಮಾರಿ ಕಳಿಸ್ಕೊಟ್ಟನಪ್ಪ ಅಂತ. ಓಕೆ, ನಮ್ಮ ಪ್ರಾರ್ಥನೆಯ ಸ್ಪಷ್ಟತೆಯಲ್ಲಿಯೂ ಕೂಡ ದೇವರು ಕಾರ್ಯ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಕಬ್ಬಿಣದ ದ್ವಾರಗಳನ್ನು ತೆರೆಯುವುದಕ್ಕೆ ಶಕ್ತನಾಗಿರುವಂಥ ದೇವರು. ಹಲ್ಲೆಲೂಯಾ. ನಾವು
ಕೂಡಿ ಬಂದು ಪ್ರಾರ್ಥಿಸುವಾಗ, ಡ್ಯಾಲಸ್ ಥಿಯಾಲಜಿಕಲ್ ಸೆಮಿನರಿ ಕೂಡಿ ಬಂದು ಪ್ರಾರ್ಥಿಸ್ತಾ ಇದ್ದಾರೆ. ದೇವರು ಬೇರೆ ಕಡೆ ತನ್ನ ಕೆಲಸ ಮಾಡ್ತಾ ಇದ್ದಾನೆ. ಆದಿಸಭೆ ಸೆರೆಮನೆಯಲ್ಲಿರುವ ಪೇತ್ರನಿಗೋಸ್ಕರ ಪ್ರಾರ್ಥಿಸ್ತಾ ಇದೆ. ಅವ್ರಿಗೆ ಸಾಮರ್ಥ್ಯ ಇಲ್ಲ, ಅವರಿಗೆ ಶಕ್ತಿ ಇಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ, ಅಧಿಕಾರ ಇಲ್ಲ, ಬಲಹೀನ ಸ್ಥಿತಿಯಲ್ಲಿದ್ದಾರೆ. ಪರಲೋಕದ ದೇವರು ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನು ಬದಲಾಗಿಲ್ಲ ಪ್ರಿಯರೇ. ಇದು ವಿಶೇಷವಾಗಿ ಮೂರನೆಯ ಮಹತ್ವ ಸತ್ಯ ಏನು ಗೊತ್ತಾ? ಒಗ್ಗಟ್ಟಿನ ಪ್ರಾರ್ಥನೆ ಏನು ಮಾಡ್ತದೆ ಗೊತ್ತಾ? ನಮ್ಮ ಜೀವಿತದಲ್ಲಿ ಆಶ್ಚರ್ಯ ಪಡುವ ಸಂಗತಿಗಳನ್ನು ಹೆಚ್ಚಿಸುತ್ತದೆ. ಎಷ್ಟು ಜನ ಆಶ್ಚರ್ಯ ಪಡಕ್ಕೆ ಮನಸ್ಸು ಮಾಡ್ತೀರಿ? ಹಲೋ, ಆಶ್ಚರ್ಯ ಏನು ಗೊತ್ತಾ? ಒಗ್ಗಟ್ಟಿನ ಪ್ರಾರ್ಥನೆ ಮಾಡಲು ಆರಂಭಿಸುವಾಗ ನಾವು ಆಶ್ಚರ್ಯ ಪಡುವ ಸ್ಥಿತಿಗತಿಗಳು ಹೆಚ್ಚಾಗ್ತದೆ. ಇದು ನೋಡ್ರಿ, ಪೇತ್ರನಿಗೆ ಈ 9ನೇ ವಚನದಿಂದ ನಾವು ನೋಡುವಾಗ ನಂಬಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಓಕೆ, ಅವನು ಏನು ಯೋಚಿಸ್ತಾ ಇದ್ದಾನೆ? ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ತಾನು ನೋಡಿದ್ದು ಕನಸು ಅಂತ ನೆನೆಸಿದನು. ಇದೆಲ್ಲ ರಿಯಲ್ ಇರಲಿಕ್ಕಿಲ್ಲ, ಇದು ಬಹುತೇಕ ಬರೇ ಕನಸು. ಭಾಳ ಜನ ನಾವು ಹಾಗೆ ಜೀವಿಸ್ತೀವಿ, ಇದು ಒಂದು ಕನಸು, ನನಗೊಂದು ಕನಸು ಐತ್ರಿ. ಬಟ್ ಕೂಡಿ ಬಂದು ಪ್ರಾರ್ಥಿಸುವುದಿಲ್ಲ, ಐಕ್ಯತೆಯಿಂದ ಪ್ರಾರ್ಥಿಸುವುದಿಲ್ಲ, ಸಭೆಯಾಗಿ ಕೂಡಿ ಪ್ರಾರ್ಥಿಸುವುದಿಲ್ಲ, ಬರೀ ಕನಸು. ಕನಸು ನನಸಾಗಬೇಕಾದ್ರೆ ಸಭೆಯಾಗಿ ಕೂಡಿ ಬಂದು ಪ್ರಾರ್ಥಿಸಬೇಕು ಪ್ರಿಯರೇ. ಪೇತ್ರನು ಆ ಕನಸು ಅವನ ಜೀವಿತದಲ್ಲಿ ಅದು ಬದಲಾಗುವಂಥ ನಿಜ ಸ್ಥಿತಿಗೆ ಬರುವಂಥದ್ದನ್ನು ನಾವು ನೋಡ್ತೇವೆ. ಅವನು ಆಶ್ಚರ್ಯ ಉಂಟಾಗ್ತಾ ಇದೆ, ಅವನಿಗೆ ಆಶ್ಚರ್ಯ ಉಂಟಾಗ್ತದೆ. ಯಾಕಂದರೆ ಕನಸು ಏನಂತ ಯೋಚಿಸ್ತಾ ಇದ್ದಾನೆ. ಸಭೆಯು ಕೂಡ ಏನು ಗೊತ್ತಾ? ಸಭೆಯ ಪ್ರಾರ್ಥನೆಯ ಸ್ಥಳ ನೋಡ್ರಿ, 12ನೇ ವಚನದಿಂದ ನಾವು ಓದ್ತಾ ಹೋಗುವಾಗ, ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. ಪೇತ್ರನು ಬಾಗಿಲಿನ ಕದವನ್ನು ತಟ್ಟಲು ರೋಧೆ ಎಂಬ ಒಬ್ಬ ಚಾಕರಿಯವಳು ನೋಡುವುದಕ್ಕೆ ಬಂದಳು. ಅವಳು ಪೇತ್ರನ ಧ್ವನಿಯನ್ನು ಗೊತ್ತು ಹಿಡಿದು ಸಂತೋಷದ ನಿಮಿತ್ತದಿಂದಲೇ ಬಾಗಿಲನ್ನು ತೆರೆಯದೆ ಒಳಕ್ಕೆ ಓಡಿ ಹೋಗಿ ಪೇತ್ರನು ಬಾಗಿಲ ಮುಂದೆ ನಿಂತಿದ್ದಾನೆ ಎಂದು ತಿಳಿಸಿದಳು. ಅವರು ಅವಳಿಗೆ, ನಿನಗೆ ಹುಚ್ಚು ಹಿಡಿದದಂದರು. ಪ್ರಾರ್ಥನೆಗೆ ಉತ್ತರ, ಪ್ರಾರ್ಥನೆಗೆ ಉತ್ತರ ಅಂತ ಬಾಗಿಲ ಮುಂದೆ ಪ್ರಾರ್ಥನೆಗೆ ಉತ್ತರ ನಿಂತಿದೆ. ಇವರು ನನಗೆ ಹುಚ್ಚಿಡೋದಂದ. ಹೌದ್ರಿ, ದೇವರು ಅನೇಕರಿಗೆ ಹುಚ್ಚಿಡಿಯುವಂಥ ಸ್ಥಿತಿಗೆ ನಡೆಸ್ತಾನೆ. ಯಾವಾಗ ಗೊತ್ತಾ? ಸಭೆಯು ಕೂಡಿ ಬಂದು ಪ್ರಾರ್ಥಿಸುವಾಗ, ಐಕ್ಯತೆಯಿಂದ ಪ್ರಾರ್ಥಿಸುವಾಗ, ವಿಶ್ವಾಸಿಗಳಾಗಿ ನಾವು ಕೂಡಿ ಬಂದು ಪ್ರಾರ್ಥಿಸುವಾಗ. ದೇವರು ನಮಗೆ ಒಬ್ಬೊಬ್ಬರಿಗೆ ವಿಶೇಷವಾದ ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾನೆ. ಅವುಗಳನ್ನು ಉಪಯೋಗಿಸಿ, ಅವುಗಳನ್ನು ಬಳಸಿ ನಾವು ಪ್ರಾರ್ಥಿಸುವಾಗ ದೇವರು ದೊಡ್ಡ 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 ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆಶ್ಚರ್ಯ ಪಡುವ, ಬೆರಗಾಗುವ ಸ್ಥಿತಿಗೆ ನಡೆಸಲು. ಇನ್ಫ್ಯಾಕ್ಟ್ ನಾವು ನೋಡ್ತೇವೆ ಆ ವಚನ, ಅವಳು ನಿನಗೆ ಹುಚ್ಚಿಡ್ತದೆ ಅಂತ ಹೇಳಿದ್ರು. 15ನೇ ವಚನ ನೋಡ್ರಿ. ಆದರೆ ಅವಳು ತಾನು ಹೇಳಿದಂತೆಯೇ ಅದೇ ಎಂದು ದೃಢವಾಗಿ ಹೇಳುತ್ತಾ ಇರಲು, ಪಾಪ ಚಾಕರಿ ಅವಳು, ಕೆಲಸದ ಮೇಲಿದ್ದಂಥ ಡ್ಯೂಟಿ ಮಾಡ್ತಾ ಇದ್ದವಳು, ಇಲ್ಲ ಸತ್ಯ, ಪೇತ್ರ ಬಂದಿದ್ದಾನೆ, ಪೇತ್ರ ಬಂದಿದ್ದಾನೆ, ಪೇತ್ರ ಬಂದಿದ್ದಾನೆ, ಇಲ್ಲ ಕರೆಯಂದ್ರು ಬಂದಿದ್ದಾನೆ. ಅವಳು ಪ್ರಾರ್ಥನೆ ಮಾಡ್ತಾ ಇದ್ಲೋ ಗೊತ್ತಿಲ್ಲ, ಡ್ಯೂಟಿ ಒಳಗಿದ್ದಾಳೆ. ಇವರು ಪ್ರಾರ್ಥನೆ ಮಾಡುವವರಿಗೆ ಅವಳು ಕನ್ವಿನ್ಸ್ ಮಾಡಬೇಕಾಗಿದೆ, ಏನಂತ ದೃಢಪಡಿಸಿ, ನೀವು ಪ್ರಾರ್ಥನೆ ಮಾಡಿದ್ದು ಉತ್ತರ ಸಿಕ್ಕಿದೆ, ನೀವು ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಉತ್ತರ ಕೊಟ್ಟಿದ್ದಾನೆ ಅಂತ ಅವಳು ಹೇಳಬೇಕಾದಂಥ ಸ್ಥಿತಿ. ಆದರೆ ಅವಳು ತಾನು ಹೇಳಿದಂತೆ ಅದೇ ಅಂತ ದೃಢವಾಗಿ ಹೇಳುತ್ತಾ ಇರಲು, ಅವನ ದೂತನಾಗಿರಬೇಕು ಅಂದರು. ಅವನ ದೂತನಾಗಿರ್ಬೇಕು. ಈಗ ನಾವು ಕೇಳಿದ್ವಲ್ಲ, ದೂತರು ನಮಗಾಗಿ ಪ್ರತಿಯೊಬ್ಬರಿಗೋಸ್ಕರ ದೇವರೊಬ್ಬೊಬ್ಬ ದೂತನ ಇಟ್ಟಿದಂತೆ. ಸೊ ಅವನ ದೂತನಾಗಿರ್ಬೇಕು ಅಂತ ಅವರು ಹೇಳಿದರು. 16ನೇ ವಚನ, ಅಷ್ಟರಲ್ಲಿ ಪೇತ್ರನು ಇನ್ನೂ ತಟ್ಟುತ್ತಾ ಇರಲು ಅವರು ಬಾಗಿಲನ್ನು ತೆರೆದು ಅವನನ್ನು ಕಂಡು ಬೆರಗಾದರು. ಹಲ್ಲೆಲೂಯಾ. ನಾವು ಕೂಡಿ ಬಂದು ಪ್ರಾರ್ಥಿಸುವಾಗ ಬೆರಗಾಗುವ ಸಂದರ್ಭಗಳು ಹೆಚ್ಚುತ್ತವೆ, ಆಶ್ಚರ್ಯ ಪಡುವ ಸಂದರ್ಭಗಳು ಹೆಚ್ಚುತ್ತವೆ.
ನಾವು ಪ್ರಾರ್ಥನೆಯಲ್ಲಿ ಒಂದಾದಾಗ ಇಂಥ ಅದ್ಭುತಗಳನ್ನ ನಾವು ನಿರೀಕ್ಷಿಸಬಹುದು ಪ್ರಿಯರೇ. ಇಂಥ ಅದ್ಭುತಗಳನ್ನ ನಾವು ನಿರೀಕ್ಷಿಸಬಹುದು. ಯಾಕೆ? ಎಫೆಸೆ 3:20 ಹೇಳ್ತದೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರನ್ನ ನಾವು ಇಲ್ಲಿ ಆರಾಧಿಸ್ತೇವೆ, ಪ್ರಾರ್ಥಿಸ್ತೇವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಇದು ಐಕ್ಯತೆಯ ಪ್ರಾರ್ಥನೆಯ ಪ್ರತಿಫಲ, ಐಕ್ಯತೆಯ ಪ್ರಾರ್ಥನೆಯ ಪ್ರತಿಫಲ. ಸೊ ಅಪೊಸ್ತಲರ ಕೃತ್ಯದಲ್ಲಿ ಇದ್ದಂಥ ಆ ಒಂದು ಒಗ್ಗಟ್ಟಿನ ಪ್ರಾರ್ಥನೆ ನಿರಂತರವಾಗಿರಬೇಕು, ನಿರಂತರವಾಗಿರಬೇಕು. ನಾವು ಆ ರೀತಿಯಾದ ಪ್ರಾರ್ಥನೆ, ನಾವು ಐಕ್ಯತೆಯ ಪ್ರಾರ್ಥನೆ ನಿರಂತರವಾಗಿರುವಾಗ ಈ ಬೆರಗಾಗುವ ಸಂದರ್ಭಗಳು ಹೆಚ್ಚಾಗ್ತಾ ಹೋಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ. 5ನೇ ವಚನದಲ್ಲಿ ನೋಡ್ತೇವೆ, ಸಭೆಯ ಅವನಿಗೋಸ್ಕರ ಪ್ರಾರ್ಥಿಸಿತು. ಇನ್ಫ್ಯಾಕ್ಟ್ ಏನು ಗೊತ್ತಾ, ನಾವು ಯಾಕೋಬ 5:16 ನೋಡ್ತೇವೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಏನಾಗಿದೆ? ಬಹುಬಲವಾಗಿದೆ. ಓಕೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ವಿಜ್ಞಾಪನೆಯು ಬಹುಬಲವಾಗಿದೆ. ನಾವು ಕೂಡಿ ಬಂದು ಪ್ರಾರ್ಥಿಸುವಾಗ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಇಲ್ಲಿ ಗಮನಿಸ್ರಿ, 12ನೇ ವಚನ, ಈ ಅಪೊಸ್ತಲರ ಕೃತ್ಯ 12:12 ನಾವು ನೋಡ್ತೇವೆ. ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಅವರು ಹೇಗೆ ಪ್ರಾರ್ಥಿಸ್ತಾರೆ? ಎಷ್ಟು ಪ್ರಾರ್ಥಿಸ್ತಾ ಇದ್ದಾರೆ? ಉತ್ತರ ಬರುವವರೆಗೂ ಪ್ರಾರ್ಥಿಸ್ತಾ ಇದ್ದಾರೆ. ಎಲ್ಲಿವರೆಗೂ? ಉತ್ತರ ಬರುವವರೆಗೂ. ಕೆಲವರು ಪ್ರಾರ್ಥನೆಯ ಕಾರ್ಯಕ್ರಮ ಅಷ್ಟೇ, ಇಷ್ಟು ಏನ್ರಿ, 6 ಗಂಟೆ ಪ್ರಾರ್ಥನೆ, 12 ಗಂಟೆ ಪ್ರಾರ್ಥನೆ, 6 ಗಂಟೆ ಪ್ರಾರ್ಥನೆ, 9 ಗಂಟೆ ಪ್ರಾರ್ಥನೆ, ಅದಾದ ಮೇಲೆ ಮತ್ತೆ ಪ್ರಾರ್ಥನೆ ಮಾಡೋಂಗಿಲ್ಲ. ಇವರು ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ಕೂತಿರ್ಲಿಲ್ಲ. ಇವರು ಪ್ರಾರ್ಥನೆಯ ಏನಂತಾರೆ 21 ದಿವಸಗಳ ಪ್ರಾರ್ಥನೆ ಇದು, ಅದಕ್ಕಾಗಿ ನಾವು ಅವರು ಉತ್ತರ ಪಡೆಯುವುದಕ್ಕಾಗಿ ಕೂತಿದ್ದರು ಪ್ರಾರ್ಥನೆಗೆ. ಓಕೆ, ಉತ್ತರ ಬರುವವರೆಗೂ ಪ್ರಾರ್ಥನೆಗೆ ಕೂತ್ಕೊಂಡಿದ್ದಾರೆ. ಸೊ ಇದು ಯಾಕೆ ಹೇಳ್ತಾ ಇದ್ದೇವೆ? ಲೂಕ 18 ವಿಶೇಷವಾಗಿ ವಚನ 7, ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರು. ಅವರ ನ್ಯಾಯವನ್ನು ತೀರಿಸದೇ ಇರುವನೇ, ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ. ಯೇಸು ಸ್ವಾಮಿಯ ಮಾತು. ದೇವರಾದುಕೊಂಡವರು ಆತನಿಗೆ ಯಾವಾಗ? ಹಗಲಿನಲ್ಲೂ ಪ್ರಾರ್ಥಿಸಬೇಕು, ರಾತ್ರಿಯಲ್ಲಿಯೂ ಪ್ರಾರ್ಥಿಸಬೇಕು, ಯಾವಾಗಲೂ ಪ್ರಾರ್ಥಿಸಬೇಕು. ಪ್ರಾರ್ಥಿಸುವಾಗ ದೇವರಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ. ಅಷ್ಟೇ ಅಲ್ಲ, ಇದು ನಿಸ್ವಾರ್ಥವಾದ ಪ್ರಾರ್ಥನೆ. ನನಗೆ ಬೈಕ್ ಕೊಡು, ನನಗೆ ಕಾರ್ ಕೊಡು, ನನಗೆ ಹೆಂಡತಿ ಕೊಡು, ನನಗೆ ಗಂಡನ ಕೊಡು, ನನಗೆ ಉದ್ಯೋಗ ಕೊಡು ಅಂತಲ್ಲ. ಇದು ಯಾರಿಗಾಗಿ ಪ್ರಾರ್ಥನೆ? ಪೇತ್ರನಿಗಾಗಿ ಪ್ರಾರ್ಥನೆ. ಇದು ಪೇತ್ರನ ಬಿಡುಗಡೆಗೋಸ್ಕರ ಪ್ರಾರ್ಥನೆ, ನಿಸ್ವಾರ್ಥ ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನು ದೇವರು ಉತ್ತರಿಸದೆ ಬಿಡುವುದಿಲ್ಲ. ಇನ್ಫ್ಯಾಕ್ಟ್ ನಾವು ಯಾಕೋಬ 4 ಈ ವಿಷಯವನ್ನು ನೋಡ್ತೇವೆ. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೆ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನ ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ನೀವು ಬೇಡಿದ್ದನ್ನ ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಸ್ವಾರ್ಥದ ಪ್ರಾರ್ಥನೆ, ಸ್ವಾರ್ಥದ ಪ್ರಾರ್ಥನೆ. ಪ್ರಿಯರೇ, ನಮ್ಮ ಅಗತ್ಯತೆಗಳನ್ನು ಪೂರೈಸಲು ದೇವರನ್ನು ಕೇಳುವುದು ಯಾವುದೂ ತಪ್ಪಲ್ಲ. ಆದರೆ ಬರೇ ಅದನ್ನ ಅನ್ನ ಆಶೀರ್ವದಿಸು, ಸಾರು ಆಶೀರ್ವದಿಸು, ಪಲ್ಯ ಆಶೀರ್ವದಿಸು, 3 ಹೊತ್ತು ಪ್ರಾರ್ಥನೆ. ಅಲ್ಲಿ ಪಕ್ಕದ ಮನೆಯವ್ರನ್ನ ಆಶೀರ್ವದಿಸು, ಅವರು ಸ್ವಾರ್ಥ ನಂಬುವುದಕ್ಕೆ ಸಹಾಯ ಮಾಡು. ನನ್ನ ಕೆಲಸದಲ್ಲಿ ಇರೋರನ್ನ ಆಶೀರ್ವದಿಸು, ಅವ್ರ ಕಷ್ಟದೊಳಗಿದ್ದಾರೆ ಅವ್ರನ್ನ ಬಿಡಿಸು. ಬೇರೆಯವ್ರ ಬಗ್ಗೆ ಕಾಳಜಿನೇ ಇಲ್ಲ. ಓಕೆ, ಯಾವಾಗಲೂ ಸ್ವಾರ್ಥ, ಸ್ವಾರ್ಥ, ಸ್ವಾರ್ಥ. ಈ ದಿವಸ ದೇವರು ನಮ್ಮನ್ನು ಒಂದು ವೇಳೆ ಈ ರೀತಿಯಾಗಿ ಪರೀಕ್ಷಿಸ್ತಾ ಇದ್ದಾನೆ, ಯೋಚಿಸ್ತಾ ಇದ್ದಾನೆ. ಸ್ವಾರ್ಥ ಬಿಟ್ಟು ನಾವು ದೇವರಿಗೋಸ್ಕರ
ದೇವರ ಅಪೇಕ್ಷಿಸುವಂತೆ ನಿಸ್ವಾರ್ಥ ಪ್ರಾರ್ಥನೆ ಮಾಡುವುದಕ್ಕೆ ಸಿದ್ಧವಿದ್ದೇವೆಯೋ? ಒಂದು ಪ್ರದೇಶದಲ್ಲಿ ನಾವು ಒಂದು ನಿಸ್ವಾರ್ಥ ಪ್ರಾರ್ಥನೆ ಮಾಡಲು ಆರಂಭಿಸುವಾಗ ಉತ್ತರ ಖಚಿತವಾಗಿ ದೇವರು ಕೊಡ್ತಾನೆ. ಆ ಭರವಸೆಯೊಂದಿಗೆ ನಾವು ದೇವರ ಸಾನ್ನಿಧ್ಯಕ್ಕೆ ಬರಬೇಕು. ವಿಶೇಷವಾಗಿ ಈ ಒಂದು ಸಭೆ, ಆ ಸ್ಥಳದಲ್ಲಿ ಭಯಂಕರವಾದ ಬರಗಾಲ, ಆ ಸ್ಥಳದಲ್ಲಿ ಆ ಚರ್ಚ್ ಪಾಸ್ಟರ್ ಅನೌನ್ಸ್ ಮಾಡಿದ್ರು, ನಾವು ಇಂತಿಂಥ ದಿನ ನಾವು ಮಳೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಸೊ ಆ ದಿನ ಸಭೆಯವರೆಲ್ಲ ಸೇರಿ ಬಂದಿದ್ದಾರೆ. ಬೆಟ್ಸಿ ಅನ್ನುವಂಥ ಹೆಣ್ಮಗಳು, ಅವಳು ಪ್ರಾರ್ಥನೆಗೆ ಬಂದಿದ್ದಾಳೆ. ಪ್ರಾರ್ಥನೆಗೆ ಬಂದಿರುವಾಗ ಒಂದೇ ವ್ಯತ್ಯಾಸ ಏನಂದರೆ, ರೇನ್ಕೋಟ್ ಹಾಕ್ಕೊಂಡು ಬಂದಿದ್ದಾಳೆ, ರೇನ್ಕೋಟ್ನ ಗಮ್ ಶೂಸ್ ಹಾಕ್ಕೊಂಡು ಬಂದಿದ್ದಾಳೆ, ತಲೆಗೆ ಮಳೆ ನೀರಿನಲ್ಲಿ ತೊಯ್ದು ಹೋಗಬಾರ್ದಂತ ಕ್ಯಾಪ್ ಎಲ್ಲ ಧರಿಸ್ಕೊಂಡು ಬಂದಿದ್ದಾಳೆ. ಎಲ್ಲರಿಗೂ ಆಶ್ಚರ್ಯ, ಏನಾಗಿದೆ ಇವಳಿಗೆ? ಅನೇಕ ತಿಂಗಳು ಮಳೆ ಇಲ್ಲ, ಅಂಥ ಒಂದು ಬರಗಾಲದ ಸ್ಥಿತಿಯಲ್ಲಿ ಸಭೆ ಕರೆದಿದೆ ಮಳೆಗಾಗಿ ಪ್ರಾರ್ಥಿಸಲು. ಸೊ ಇಲ್ಲಿ ಇವೆಲ್ಲ ನೋಡಿದಂಥವರು ವಿಚಾರ ಮಾಡಿದ್ರೆ ಇವಳಿಗೆ ಹುಚ್ಚಿಡ್ದದು, ತಲೆ ಕೆಟ್ಟಿದ್ದು ಇವಳಿಗೆ. ಭಯಂಕರ ಶೆಕೆ ಇದೆ, ಎಷ್ಟೋ ದಿವಸ ಮಳೆ ಆಗಿಲ್ಲ, ಬಿಸಿಲು. ಇವಳು ನೋಡಿದ್ರೆ ರೇನ್ಕೋಟ್ ಹಾಕಿಕೊಂಡು ಬಂದವಳೆ. ಸೊ ಪಾಸ್ಟರ್ ಪ್ರಸಂಗ ಮಾಡ್ತಾ ಇದ್ದಂತೆ ನೋಡಿದ್ರು, ಪಾಪ ಇವಳ ಸ್ಥಿತಿ ನೋಡಿ ಮುಗಿದ ಮೇಲೆ ಬಂದು ಕೇಳಿದರು. ಪ್ರಾರ್ಥನೆ ಮಾಡುವುದಕ್ಕೆ ಆರಂಭ ಮಾಡೋದಕ್ಕಿಂತ ಮೊದಲು ಬಂದು ಕೇಳಿ, ಸಿಸ್ಟರ್ ಬೆಟ್ಸಿ ಆರಾಮದಿರೋ ಇಲ್ಲ ನೀವು, ಏನಾಗೈತೆ ನಿಮ್ಗೆ ಅಂತ ಕೇಳ್ತು. ಅವಳು ಹೇಳ್ದೆ, ಆರಾಮದೇನು ಪಾಸ್ಟರ್, ನನಗೇನಾಗಿದೆ? ಅಲ್ಲ, ಯಾಕೆ ಹಿಂಗೆ ಬಟ್ಟೆ ಹಾಕೊಂಡು ಬಂದಿದ್ರಿ, ರೇನ್ಕೋಟ್ ಹಾಕೊಂಡು ಬಂದಿದ್ದಿರಲ್ಲ? ಎಂಥ ಇಷ್ಟು ಭಯಂಕರ ಶೆಕೆಯೊಳಗೆ ನೀವು ರೇನ್ಕೋಟ್ ಹಾಕೊಂಡು ಬಂದಿದ್ದಿರಲ್ಲ, ಏನಾಗಿದೆ ನಿಮಗೆ? ನಿಮ್ಮ ಈ ಬಿಸಿಲು ಏನಂತಾರೆ, ನಿಮ್ಗೆ ಅಂಟ್ಕೊಳ್ತಾ ಇಲ್ಲನೋ ಅಂತ ಕೇಳಿದಾಗ, ಇದು ಏನಂತಾರೆ, ಶೆಕೆ ಆಗ್ತಾ ಇಲ್ಲನೋ ಅಂತ ಎಲ್ಲ ಕೇಳಿದಾಗ, ಇನ್ಫ್ಯಾಕ್ಟ್ ಸಭೆ ಉಳಿದವರು ಕೂಡ ಏನಂತಾರೆ ಅವಳ ಸ್ಥಿತಿಯನ್ನು ನೋಡಿ ನಗ್ತಾ ಇದ್ರು. ಬಟ್ ಅವಳು ಹೇಳಿದ್ದು, ಪಾಸ್ಟ್ರೇ, ನಾನೂ ಸಹ ಚರ್ಚಿಗೆ ಬಂದವ್ರನ್ನೆಲ್ಲ ನೋಡಿ ನನಗೂ ಆಶ್ಚರ್ಯ ಆಯಿತು. ಏನಂತ? ಎದಕ್ಕೆ? ನಾನು ಪ್ರಾರ್ಥನೆಗೆ ಬಂದಂಥ ಸಮಯದಲ್ಲಿ ಮಳೆಗಾಗಿ ಪ್ರಾರ್ಥಿಸಲು ಬಂದಿದ್ದೇವೆ ನಾವು, ರೈಟ್? ನಾನು ಎಕ್ಸ್ಪೆಕ್ಟ್ ಮಾಡಿದೆ ನಾವು ವಾಪಸ್ ಹೋಗುವಷ್ಟರೊಳಗೆ ಮಳೆ ಸ್ಟಾರ್ಟ್ ಆಗ್ತದಂತ, ರೈಟ್? ಸೊ ಅದಕ್ಕೆ ನಾನು ರೆಡಿಯಾಗಿ ಬಂದಿದ್ದೆ. ಇಲ್ಲಿ ಬಂದಂಥ ಎಲ್ಲರೂ, ಇವಳು ಒಬ್ಬಳನ್ನೇ ಬಿಟ್ಟು ಉಳಿದವರೆಲ್ಲ ಹೆಂಗೆ ಬಂದವ್ರೆ? ಆರಾಮ್ಸರ್ ಬಂದಾರೆ, ಮಳೆ ಬರುವುದಿಲ್ಲ, ಆರಾಮ್ಸರ್ ಬಂದವ್ರೆ. ಅವತ್ತು ಆ ರಾತ್ರಿ ಮನೆಗೆ ಸರಿಯಾಗಿ ಹೋದವಳು ಅಂದರೆ ಅವಳೊಬ್ಬಳೆ, ಉಳಿದವರೆಲ್ಲ ನೀರಾಗಿ ತೊಯ್ದು ಹಿಂಡಿ ಹಿಪ್ಪಿಯಾಗಿ ಹೋದ್ರೆ. ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ ಪ್ರಿಯರೇ. ಒಗ್ಗಟ್ಟಿನ ಪ್ರಾರ್ಥನೆ ಸರಪಳಿಗಳನ್ನು ಮುರಿಯುತ್ತದೆ. ಒಗ್ಗಟ್ಟಿನ ಪ್ರಾರ್ಥನೆ ಅಡೆತಡೆಗಳನ್ನು, ಕಬ್ಬಿಣದ ಬಾಗಿಲುಗಳನ್ನು ತೆರೆಯುವಂತೆ ಮಾಡ್ತದೆ. ಒಗ್ಗಟ್ಟಿನ ಪ್ರಾರ್ಥನೆ ನಮ್ಮ ಜೀವಿತಗಳಲ್ಲಿ ಆಶ್ಚರ್ಯಗಳನ್ನು ಹೆಚ್ಚಿಸ್ತದೆ. ನಮ್ಮ ತಲೆಗಳನ್ನು ತಗ್ಗಿಸಿ ಈ ಸಮಯ, ಈ ಅವಕಾಶ ಕೂಡಿ ಬಂದು ಪ್ರಾರ್ಥಿಸ್ತೇವೆ. ನಾನು ಇರುವ ಪ್ರದೇಶ, ಏರಿಯಾದಲ್ಲಿ, ಓಣಿಯಲ್ಲಿ, ಅಪಾರ್ಟ್ಮೆಂಟ್ನಲ್ಲಿ, ಕಾಲೇಜ್ನಲ್ಲಿ, ಶಾಲೆಯಲ್ಲಿ, ಕೆಲಸದ ಸ್ಥಳದಲ್ಲಿ ವಿಶ್ವಾಸಿಗಳು ನಾವು ಕೂಡಿ ಬಂದು ಪ್ರಾರ್ಥಿಸಿ. ಅನೇಕರು ಸರಪಳಿಗಳಲ್ಲಿ ಬಿದ್ದಿದ್ದಾರೆ, ಬಂಧಿಸಲ್ಪಟ್ಟಿದ್ದಾರೆ. ಆದರೆ ಅವರನ್ನು ಬಿಡಿಸುವುದಕ್ಕೋಸ್ಕರ ನಾವು ಕೂಡಿ ಪ್ರಾರ್ಥಿಸ್ತೇವೆ. ಸಿದ್ಧವಿದ್ದೀರೋ? ನನ್ನ ಮನೆಯಲ್ಲಿ ನಾವು ಕುಟುಂಬವಾಗಿ ಪ್ರಾರ್ಥಿಸಿದರೆ ಅದು ಕುಟುಂಬ ಪ್ರಾರ್ಥನೆ. ಆದರೆ 2-3 ಕುಟುಂಬಗಳು ಸೇರಿ ನಾವು ಪ್ರಾರ್ಥಿಸಲು ಆರಂಭಿಸಿದರೆ, ಸರಪಳಿಗಳು ಕಳಚಿ ಬೀಳುತ್ತವೆ, ಅಡ್ಡ ಗೋಡೆಗಳು ಕೆಡವಿ ಬೀಳುತ್ತವೆ. ಯೆರಿಕೋ ಗೋಡೆಯನ್ನು ಬೀಳಿಸಿದ ದೇವರು, ಪೇತ್ರನನ್ನು ಸೆರೆಮನೆಗೆ ಹಾಕಿದಾಗ ಕಬ್ಬಿಣದ ಬಾಗಿಲನ್ನು ತಾನಾಗಿ ತೆರೆಯುವಂತೆ ಮಾಡಿದ ದೇವರು ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಂಬಂಧಿಕರ ಮಧ್ಯದಲ್ಲಿ ಇರುವಂಥ ಕಬ್ಬಿಣದ ಗೋಡೆಗಳನ್ನು ತೆರೆಯುವುದಕ್ಕೆ
ತಾವೇ ತೆರೆಯುವುದಕ್ಕೆ ಕಾರ್ಯ ಮಾಡಲು ಸಿದ್ಧನಿದ್ದಾನೆ. ಇಲ್ಲಿ ಯಾರಾದರೂ ಇದ್ದೀರೋ, ಹೌದು, ನಾನು ಇಲ್ಲಿಂದ ಹೊರಟು ಹೋಗುವಾಗ ನಮ್ಮ ಮನೆಯಲ್ಲಿ ಕೂಡಿ ಬಂದು 2-3 ವಿಶ್ವಾಸಿಗಳ ಸೇರಿ ಬಂದು ನಾವು ಪ್ರಾರ್ಥಿಸುವುದಕ್ಕೆ ನಾವು ಸಿದ್ಧವಿದ್ದೇವೆ. ಆ ರೀತಿಯಾಗಿ ನೀವು ಸಿದ್ಧವಿದ್ದರೆ ನೀವಿರುವ ಸ್ಥಳದಲ್ಲಿ ಕೈಗಳನ್ನೆತ್ತಿ ಹೇಳ್ರಿ, ನಾವು ರೆಡಿ ಇದ್ದೇವೆ, ನಾವು ರೆಡಿ ಇದ್ದೇವೆ. ಹಾಲೆಲೂಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಮನೆಗಳ ಮುಖಾಂತರ, ನೀವಿರುವ ಮನೆಗಳ ಮುಖಾಂತರ ಕಬ್ಬಿಣದ ಬಾಗಿಲುಗಳನ್ನು ದೇವರು ಅವನು ತಾನೇ ನೂಕಿ ತೆರೆಯುತ್ತಾನೆ. ಹಾಲೆಲೂಯ. ಸರಪಳಿಗಳು ಕಳಚಿ ಬೀಳುವಂತೆ ಕರ್ತನು ಕಾರ್ಯ ಮಾಡುತ್ತಾನೆ. ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ಸ್ವಾಮಿ, ಇಲ್ಲಿಂದ ನಾನು ಹೋಗುವಾಗ ನನಗೆ ಈ ಸಾಮರ್ಥ್ಯ ಕೊಡು. ವಿಶ್ವಾಸಿಗಳೊಂದಿಗೆ ಈ ರೀತಿಯಾಗಿ ಮಾತಾಡುವುದಕ್ಕೂ ಈ ವಿಷಯಗಳನ್ನು ತಿಳಿಸಿ ನಾವೆಲ್ಲ ಒಂದೇ ಮನಸ್ಸಿನಿಂದ ಅನೇಕ ಸರಪಳಿಗಳು ಕಳಚಿ ಬೀಳುವುದಕ್ಕೆ, ಅನೇಕ ಅಡ್ಡ ಗೋಡೆಗಳು, ಅಡ್ಡ ಕಬ್ಬಿಣದ ಬಾಗಿಲುಗಳು ತೆರೆಯುವುದಕ್ಕಾಗಿ ನಾವು ಸಿದ್ಧವಿದ್ದೇವೆ. ನಡೆಸು, ನಡೆಸು, ನಡೆಸು ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ದೇವರೇ, ನಮ್ಮ ಸಂಗಡ ಈ ದಿವಸ ಮಾತನಾಡಿದಕ್ಕಾಗಿ ಸ್ತೋತ್ರ. ಇಲ್ಲಿ ಯಾರಾದರೂ ಸರಪಳಿಗಳೊಂದಿಗೆ ಕುಳಿತಿರುವುದಾಗಿದ್ದಲ್ಲಿ ಕರ್ತನೇ, ಅನೇಕರು ಅನೇಕ ವಿಧದ ಸರಪಳಿಗಳಲ್ಲಿ ಇದ್ದಾರೆ ಸ್ವಾಮಿ. ದುರಭ್ಯಾಸಗಳಷ್ಟೇ ಅಲ್ಲ, ಕುಡಿಕತನ ಅಷ್ಟೇ ಅಲ್ಲ, ಅನೇಕ ರೀತಿಯಾದ ಬಂಧನಗಳು. ಕೆಲವರು ಪೊರ್ನೋಗ್ರಫಿ, ಅಶ್ಲೀಲವಾದ ಸಂಗತಿಗಳನ್ನು ನೋಡುವ ಸರಪಳಿಗಳಿಂದ ಬಂಧಿಸಲ್ಪಟ್ಟಿದ್ದಾರೆ. ಕೆಲವರು ದ್ವೇಷದಿಂದ ತುಂಬಿ ತುಳುಕುತ್ತಾ ಇದ್ದಾರೆ. ಈ ಸಮಯ ನಾವು ಪ್ರಾರ್ಥಿಸ್ತಾ ಇರುವಂತೆ ಆ ಸರಪಳಿಗಳು ಕಳಚಿ ಬೀಳುವಂತೆ ಆಜ್ಞಾಪಿಸುತ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಜ್ಞಾಪಿಸ್ತಾ ಇದ್ದೇವೆ. ಆನ್ಲೈನ್ನಲ್ಲಿ ನೋಡ್ತಾ ಇರುವಂಥವರು ಸ್ವಾಮಿ, ಈ ಸಮಯದಲ್ಲಿ ಅವರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಅವರ ಜೀವಿತಗಳಲ್ಲಿ, ಅವರ ಕುಟುಂಬಗಳಲ್ಲಿ ಬಂಧನವಾಗಿರುವಂಥ ಸರಪಳಿಗಳನ್ನು ಯೇಸುವಿನ ಹೆಸರಿನಲ್ಲಿ ಕಳಚಿ ಬೀಳುವಂತೆ ಆಜ್ಞಾಪಿಸುತ್ತೇವೆ. ಕಳಚಿ ಬೀಳುವಂತೆ ಆಜ್ಞಾಪಿಸುತ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕಳಚಿ ಬೀಳುವಂತೆ ಆಜ್ಞಾಪಿಸ್ತಾ ಇದ್ದೇವೆ ಸ್ವಾಮಿ. ಕೆಲವರು ಸೇವೆಯಲ್ಲಿ ಸ್ವಾಮಿ, ಸೇವೆಗೋಸ್ಕರ ಅಡ್ಡ ಗೋಡೆಗಳನ್ನು ಎದುರಿಸ್ತಾ ಇದ್ದಾರೆ, ಕಬ್ಬಿಣದ ಬಾಗಿಲುಗಳನ್ನು ಎದುರಿಸ್ತಾ ಇದ್ದಾರೆ. ನಾವು ಕೂಡಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ರೀತಿಯಾದ ವಿರೋಧ, ಎಲ್ಲ ರೀತಿಯಾದ ಹಣಕಾಸಿನ ಸಮಸ್ಯೆ, ಎಲ್ಲ ರೀತಿಯಾಗಿ ಸೋಮಾರಿತನ, ಆ ಅಡ್ಡ ಗೋಡೆಗಳನ್ನು, ಕಬ್ಬಿಣದ ಬಾಗಿಲುಗಳನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತೆರೆಯುವಂತೆ ಆಜ್ಞಾಪಿಸ್ತೇವೆ ಸ್ವಾಮಿ. ನೀನು ಕಾರ್ಯ ಮಾಡು. ಒಗ್ಗಟ್ಟಿನ ಪ್ರಾರ್ಥನೆಯಲ್ಲಿ ಇರುವ ಬಿಡುಗಡೆಯನ್ನು ನಾವು ಹೊಂದುವಂತೆಯೂ ಅದರಲ್ಲಿ ನೆಲೆಸುವಂತೆಯೂ ಮುಂದುವರಿಯುವಂತೆಯೂ ನೀ ನಡೆಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್. ಶಾಂತಿದಾಯಕನಾದ ದೇವರ ಕೃಪೆ, ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ನ್ಯೂನತೆ, ಸಹವಾಸ ನಡೆಸುವಿಕೆ ಈಗಲೂ ಯಾವಾಗಲೂ ನಿರಂತರಕ್ಕೂ ಸದಾಕಾಲ ನಮ್ಮೆಲ್ಲರ ಸಂಗಡ ನೆಲೆಯಾಗಲಿ. ಆಮೆನ್. ಪ್ರಾರ್ಥಿಸಲು ಮನ್ನವ ನೀಡಿದೆ, ಆ ಮನ್ನಾ ನೀನೇ యేసయ్య. ಎಲಿಯಾನಿನ ಪ್ರಾರ್ಥಿಸಲು ಆಹಾರವ ನೀಡಿದೆ, ನನ್ನ ಪೋಷಕನು ನೀನಲ್ಲವೇ. ಮೋಶೆನಿನ ಪ್ರಾರ್ಥಿಸಲು ಮನ್ನವ ನೀಡಿದೆ, ಆ ಮನ್ನಾ ನೀನೇ యేసయ్య. ಎಲಿಯಾನಿನ ಪ್ರಾರ್ಥಿಸಲು ಆಹಾರವ ನೀಡಿದೆ, ನನ್ನ ಪೋಷಕನು ನೀನಲ್ಲವೇ. ನಿನ್ನ ಕಾರ್ಯಗಳು ಆಶ್ಚರ್ಯವು ದೇವಾ, ನಿನ್ನ ಕಾರ್ಯಗಳು ಆಶ್ಚರ್ಯವು ದೇವಾ, ನಿನ್ನ ಕಾರ್ಯಗಳು ಆಶ್ಚರ್ಯವು ದೇವಾ, ನಿನ್ನ ಕಾರ್ಯಗಳು ಆಶ್ಚರ್ಯವು ದೇವಾ.